ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಯೋಗದ ಮೌಲ್ಯಗಳನ್ನು ಅರಿತು ದಿನನಿತ್ಯ ಯೋಗಾಭ್ಯಾಸವನ್ನು ದಿನಚರಿಯಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಮೊಹಮ್ಮದ್ ಇಕ್ರಮುಲ್ಲಾ ಶರೀಫ್ ಅವರು ಕರೆ ನೀಡಿದ್ದಾರೆ. ಯೋಗ ದಿನಾಚರಣೆಗೆ ಯೋಗವನ್ನು ಸೀಮಿತ ಮಾಡದೆ ಯೋಗದ ಮೌಲ್ಯಗಳನ್ನು ಅರಿತು ದಿನನಿತ್ಯ ಯೋಗಾಭ್ಯಾಸವನ್ನು ದಿನಚರಿಯಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಸಾರ್ವಜನಿಕರಿಗೆ ಜಿಲ್ಲಾಧಿಕಾರಿ ಇಕ್ರಮ್ ಶರೀಫ್ ಅವರು ಕರೆ ನೀಡಿದರು. ರವಿವಾರದಂದು ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ ಹಾಗೂ ಆಯುಷ್ ಇಲಾಖೆ ಕಲಬುರಗಿಯವರ ಸಂಯುಕ್ತ ಆಶ್ರಯದಲ್ಲಿ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮಕ್ಕೆ ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿ ಅವರು ಮಾತನಾಡಿದರು. ಯೋಗದ ಜೊತೆಗೆ ನನ್ನ ಸಂಬಂಧ ಹಳೆಯದಾಗಿದೆ. ಸುಮಾರು 7 ವರ್ಷಗಳಿಂದ ನಾನು ದಿನನಿತ್ಯ ನಿಯಮಿತವಾಗಿ ಸೂರ್ಯ ನಮಸ್ಕಾರದೊಂದಿಗೆ ನನ್ನ ಕಾರ್ಯ ಪ್ರಾರಂಭಿಸಿದ್ದೇನೆ. ಇದು ಒಂದು ನನ್ನ ಜೀವನ ಶೈಲಿ ಎಂದು ಹೇಳಬಹುದು. ವೈಯಕ್ತಿಕ ಜೀವನದಲ್ಲಿ ಸಹ ಎಷ್ಟೇ ಕೆಲಸದ ಒತ್ತಡ, ಆತಂಕ ಇದ್ದರೂ ಮನೋಬಲ, ಆತ್ಮಸ್ಥೈರ್ಯ, ತಾಳ್ಮೆ ಬೆಳೆಸುವುದಾಗಿ ಸಕಾರಾತ್ಮಕ ಚಿಂತನೆ, ಸ್ಪಷ್ಟ ನಿರ್ಧಾರಕ್ಕೆ ಯೋಗದ ಸಹಕಾರವಿರುತ್ತದೆ ಎಂದರು. ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ ಹಾಗೂ ಆಯುಷ್ ಇಲಾಖೆ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಎಲ್ಲಾ ಅಧಿಕಾರಿ ವರ್ಗದವರಿಗೂ, ಸಿಬ್ಬಂದಿ ವರ್ಗದವರಿಗೆ, ಬಂದಂತಹ ಎಲ್ಲಾ ಸಾರ್ವಜನಿಕರಿಗೆ, ಅಧಿಕಾರಿಗಳಿಗೆ, ವಿದ್ಯಾರ್ಥಿಗಳಿಗೆ ಅವರು ಅಭಿನಂದನೆಗಳನ್ನು ಸಲ್ಲಿಸಿದರು. ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD ಅವರು ಮಾತನಾಡಿ 30 ಅಥವಾ 45 ನಿಮಿಷಗಳವರೆಗೆ ಯೋಗವನ್ನು ಮಾಡಿದರೆ ದೈಹಿಕ ಮಾನಸಿಕ ಸದೃಢತೆಗೆ ತುಂಬಾ ಸಹಕಾರಿಯಾಗಲಿದೆ ಎಂದು ಹೇಳಿದರು. ಜಿಲ್ಲಾ ಆಯುಷ್ ಪ್ರಭಾರ ಅಧಿಕಾರಿ ಡಾಕ್ಟರ್ KB ಬಬಲಾದಿ ಪುಸ್ತಕಗಳನ್ನು ನೀಡಿ ಸ್ವಾಗತಿಸಿದರು. ಇದೇ ಸಂದರ್ಭದಲ್ಲಿ ಯೋಗ ಶಿಷ್ಟಾಚಾರದ ಭಿತ್ತಿ ಪತ್ರವನ್ನು ಅನಾವರಣಗೊಳಿಸಲಾಯಿತು. ವೇದಿಕೆ ಮೇಲೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಾಹುಲ್ ಶರಣಪ್ಪ ಸಂಕನೂರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಡ್ಡೂರು ಶ್ರೀನಿವಾಸಲು, DCP ಶಾಲು, ಪ್ರೊಬೆಷನರಿ IAS ಅಧಿಕಾರಿ ಶಿಖರ್ ಮೊಘಾ, ಅಪರ ಜಿಲ್ಲಾಧಿಕಾರಿ ರಾಯಪ್ಪ ಹುಣಸಗಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಂಗಮೇಶ್, ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಉಪ ನಿರ್ದೇಶಕರಾದ ಈರಣ್ಣ ಆಶಾಪುರ್, ಶಾಲಾ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಾದ ರಾಜಶೇಖರ್ ಗೋನಾಯಕ್, ಆಯುರ್ವೇದ ಮಂಡಳಿ ರಾಷ್ಟ್ರೀಯ ಆಯೋಗ ನವದೆಹಲಿಯ ಅಧ್ಯಕ್ಷರಾದ ಡಾಕ್ಟರ್ ಅಲ್ಲಮ ಪ್ರಭು ಉಪಸ್ಥಿತರಿದ್ದರು. ನಾಗರಾಜ್ ಮತ್ತು ಶಶಿಕಲಾ ಯೋಗ ಪ್ರಾತ್ಯಕ್ಷಿಕೆ ನಡೆಸಿಕೊಟ್ಟರು. ಆಯುಷ್ ಸ್ಥಾಯಿ ವೈದ್ಯಾಧಿಕಾರಿಗಳು, ಹಿರಿಯ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು, ಜಿಲ್ಲೆಯ ವಿವಿಧ ಯೋಗ ಸಂಘ ಸಂಸ್ಥೆಗಳ ಮುಖ್ಯಸ್ಥರು, ಸದಸ್ಯರು ಮತ್ತು ಯೋಗ ಶಿಬಿರಾರ್ಥಿಗಳು, ವಿವಿಧ ಪ್ರೌಢಶಾಲೆಯ ವಿದ್ಯಾರ್ಥಿಗಳು, ಆಯುಷ್ ಕಾಲೇಜಿನ ವಿದ್ಯಾರ್ಥಿಗಳು ಸೇರಿದಂತೆ ಸುಮಾರು 1050 ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ಯೋಗ ಜೊತೆಗೆ ನನ್ನ ಸಂಬಂಧ ತುಂಬ ಹಳೆಯದಾಗಿದೆ. ಆ್ಯಕ್ಚುಲಿ ಸುಮಾರು 7 ವರ್ಷಗಳ ಕಾಲದಿಂದ ನಾನು ದಿನನಿತ್ಯ ನಿಯಮಿತವಾಗಿ ಸೂರ್ಯ ನಮಸ್ಕಾರದೊಂದಿಗೆ ನನ್ನ ದಿನವನ್ನು ಪ್ರಾರಂಭಿಸುತ್ತೇನೆ. ಎಷ್ಟೇ ಕಾರ್ಯದೊತ್ತಡ ಇದ್ರೂ ಸಹ ಯೋಗದಿಂದನೇ ನನ್ನ ದಿನ ಶುರುವಾಗುವಂಥದ್ದು. ಯೋಗದಿಂದ ಸಾಕಷ್ಟು ಇದು ಬರೀ ವ್ಯಾಯಾಮ ಅಲ್ಲ, ಇದು ಒಂದು ಜೀವನ ಶೈಲಿ ಅಂತಲೇ ನಾವು ಹೇಳ್ಬೋದು. ಇದರಿಂದ ಸಾಕಷ್ಟು ವೈಯಕ್ತಿಕವಾಗಿ ಹಾಗೂ ಸಮಾಜಕ್ಕೆ ಸಹ ಭಾಳಷ್ಟು ಲಾಭಗಳಿವೆ. ನನ್ನ ವೈಯಕ್ತಿಕ ಜೀವನದಲ್ಲೂ ಸಹ ಎಷ್ಟೇ ಕಾರ್ಯದ ಒತ್ತಡ ಇದ್ದರೂ, ಎಷ್ಟೇ ಕಾರ್ಯದ ಭಾರ ಇದ್ದರೂ, ಆತಂಕ ಇದ್ದರೂ, ಸ್ಟ್ರೆಸ್ ಇದ್ದರೂ ಸಹ ನಮಗೆ ಮನೋಬಲ, ಆತ್ಮಸ್ಥೈರ್ಯ ಮತ್ತು ಒಂದು ತಾಳ್ಮೆಯ ಒಂದು ಭಾವನೆ ಏನಿದೆ ಅದು ಬೆಳೆಸುತ್ತೆ. ನಾವು ಎಷ್ಟೇ ಕಷ್ಟದ ಪರಿಸ್ಥಿತಿ, ಎಷ್ಟೇ ಸ್ಟ್ರೆಸ್ ಇದ್ದರೂ ಸಹ ಸಕಾರಾತ್ಮಕ ಚಿಂತನೆಗಳನ್ನು ಮಾಡೋಕ್ಕೆ
ಮತ್ತು ಸ್ಪಷ್ಟ ನಿರ್ಧಾರಗಳನ್ನು ತಗೊಳ್ಳೋಕ್ಕೂ ಸಹ ಯೋಗ ಸಹಕಾರಿಯಾಗುತ್ತೆ. ನಾವು ಕೇವಲ ಯೋಗ ದಿನಕ್ಕೆ ದಿನಾಚರಣೆ ದಿವಸ ಮಾತ್ರ ನಾವು ಯೋಗ ಸೀಮಿತ ಮಾಡಬಾರ್ದು. ಇವತ್ತೇನು ಎಲ್ಲರೂ ತಾವು ಸೇರಿದಿರಿ, ತುಂಬ ಸಂತೋಷದ ವಿಷಯ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳೆಲ್ಲ ಭಾಗವಹಿಸ್ತಾ ಇರತಕ್ಕಂಥದ್ದು ನೋಡಿ ತುಂಬ ಸಂತೋಷ ಆಗ್ತಾ ಇದೆ. ಆದರೆ ನಾವು ಯೋಗ ಡೇಗೆ ಮಾತ್ರ ಇದನ್ನು ಸೀಮಿತ ಮಾಡಬಾರ್ದು. ನಮ್ಮ ದಿನನಿತ್ಯದ ನಮ್ಮ ದಿನಚರಿಯಲ್ಲಿ ಯೋಗದ ಮೌಲ್ಯಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗ್ತದೆ. ನಾವು ಅದನ್ನು ನಮ್ಮ ದಿನಚರಿಯಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ವ್ಯಕ್ತಿತ್ವ ವಿಕಸನ ಹಾಗೂ ಕೊನೆಯಲ್ಲಿ ಭಾಳ ಅರ್ಥಪೂರ್ಣವಾಗಿ ಕೊನೆ 5 ನಿಮಿಷ ಏನು ಮುಗಿತಾ ಇತ್ತು ನಮ್ಮ ಯೋಗಾಭ್ಯಾಸ, ಆವಾಗ ಭಾಳ ಸುಂದರವಾಗಿ ಹೇಳಿದರು. ಸಮಾಜದಲ್ಲಿ ಒಂದು ಸಾಮರಸ್ಯ ಮತ್ತು ಸಮಾಜದ ಅಭಿವೃದ್ಧಿ, ಮಾನವ ಕುಲದ ಅಭಿವೃದ್ಧಿಗಾಗಿ ಯೋಗವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ದೇಶದ ಮತ್ತು ಇಡೀ ಜಗತ್ತಿನ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದನ್ನು ಭಾಳ ಅರ್ಥಪೂರ್ಣವಾಗಿ ಹೇಳಿದರು. ಅದನ್ನು ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಪುನರುಚ್ಚರಿಸೋಕ್ಕೆ ಇಷ್ಟಪಡ್ತೇನೆ. ಯೋಗವು ಪ್ರಾಚೀನ ಭಾರತೀಯ ಸಂಪ್ರದಾಯದ ಅಮೂಲ್ಯ ಕೊಡುಗೆಯಾಗಿದೆ ಎಂದು ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಶಶಿಲ್ ಜಿ ನಮೋಶಿ ಅವರು ಹೇಳಿದ್ದಾರೆ. ಯೋಗವು ಪ್ರಾಚೀನ ಭಾರತೀಯ ಸಂಪ್ರದಾಯದ ಒಂದು ಅಮೂಲ್ಯ ಕೊಡುಗೆಯಾಗಿದ್ದು, ಇದು ದೇಹ, ಮನಸ್ಸು ಮತ್ತು ಪ್ರಕೃತಿಯ ನಡುವೆ ಸಮತೋಲನವನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಎಂದು ವಿಧಾನ ಪರಿಷತ್ತಿನ ಸದಸ್ಯರಾದ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಆದ ಡಾಕ್ಟರ್ ಶಶಿಲ್ ಜಿ ನಮೋಶಿ ಅವರು ಹೇಳಿದರು. ಅವರು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಎಸ್ ನಿಜಲಿಂಗಪ್ಪ ದಂತ ಮಹಾವಿದ್ಯಾಲಯದಲ್ಲಿ ನಡೆದ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ, ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕೇಂದ್ರ ಸಂವಹನ ಇಲಾಖೆ, ಮಹಿಳಾ ಪತಂಜಲಿ ಯೋಗ ಸಮಿತಿ, ಭಾರತ ಸೇವಾದಳ ಜಿಲ್ಲಾ ಸಮಿತಿ ಕಲಬುರಗಿಯ ಸಹಯೋಗದಲ್ಲಿ ನಡೆದ 12ನೆಯ ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು. ಯೋಗವು ಭಾರತವು ಜಗತ್ತಿಗೆ ನೀಡಿರುವ ಅತ್ಯಮೂಲ್ಯವಾದ ಮತ್ತು ಪ್ರಾಚೀನ ಕೊಡುಗೆಯಾಗಿದೆ. ಇದು ಕೇವಲ ದೈಹಿಕ ವ್ಯಾಯಾಮವಲ್ಲ, ಬದಲಿಗೆ ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸುವ ಒಂದು ಜೀವನ ಪದ್ಧತಿಯಾಗಿದೆ ಎಂದು ಹೇಳಿದರು. ಈ ಪ್ರಾಚೀನ ಭಾರತೀಯ ಸಂಪ್ರದಾಯವನ್ನು ಜಾಗತಿಕ ಮಟ್ಟದಲ್ಲಿ ಪಸರಿಸಲು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವಸಂಸ್ಥೆಗೆ ಪ್ರಸ್ತಾವನೆ ಸಲ್ಲಿಸಿದಾಗ ವಿಶ್ವಸಂಸ್ಥೆಯು 2014ರಲ್ಲಿ ವಿಶ್ವ ಯೋಗ ದಿನಾಚರಣೆ ಘೋಷಣೆ ಮಾಡಿತು. ಮೊದಲ ಬಾರಿಗೆ 2015ರ ಜೂನ್ 21ರಂದು ವಿಶ್ವದಾದ್ಯಂತ ಆಚರಿಸಲು ಪ್ರಾರಂಭವಾಯಿತು. ಜೂನ್ 21ರಂದೇ ಯೋಗ ದಿನಾಚರಣೆ ಮಾಡಲು ಕಾರಣವೆಂದರೆ ಜೂನ್ 21 ಉತ್ತರ ಗೋಳಾರ್ಧದಲ್ಲಿ ವರ್ಷದ ಅತಿ ಉದ್ದದ ದಿನವಾಗಿದ್ದು, ದೀರ್ಘಾಯುಷ್ಯ ಮತ್ತು ಆಧ್ಯಾತ್ಮಿಕ ಜಾಗೃತಿಯನ್ನು ಸಂಕೇತಿಸುತ್ತದೆ. 2026 ವರ್ಷದ ವಿಶ್ವ ಯೋಗ ದಿನದ ಧ್ಯೇಯವಾಕ್ಯವು ಆರೋಗ್ಯಕರ ವೃದ್ಧಿಗಾಗಿ ಯೋಗ ಆಗಿದ್ದು, ಇಂದಿನ ಕಲುಷಿತ ವಾತಾವರಣದಲ್ಲಿ ಪ್ರತಿಯೊಬ್ಬರು ತಮ್ಮ ಆರೋಗ್ಯ ರಕ್ಷಣೆಗಾಗಿ ಯೋಗ ಮುಖ್ಯವಾಗಿದೆ ಎಂದು ಹೇಳಿದರು. ಕೇವಲ ಇಂದು ಒಂದು ದಿನ ಯೋಗ ಮಾಡಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಫೋಟೋ ಹಾಕಿಕೊಂಡು ಪ್ರದರ್ಶನಕ್ಕಾಗಿ ಅಲ್ಲ ಎಂದು ಹೇಳಿದರು. ಆಸನಗಳು ಮತ್ತು ಪ್ರಾಣಾಯಾಮಗಳು ದೇಹದ ನಮ್ಯತೆಯನ್ನು ಹೆಚ್ಚಿಸುತ್ತವೆ, ರಕ್ತ ಸಂಚಾರವನ್ನು ಸುಧಾರಿಸುತ್ತವೆ ಮತ್ತು ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತವೆ. ಧ್ಯಾನ ಮತ್ತು ಉಸಿರಾಟದ ನಿಯಂತ್ರಣವು ಒತ್ತಡ, ಆತಂಕ ಮತ್ತು ಖಿನ್ನತೆಯನ್ನು ಕಡಿಮೆ ಮಾಡಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತವೆ. ಯೋಗಾಭ್ಯಾಸವು ದೇಹದ ಆಂತರಿಕ ಅಂಗಗಳು ಮತ್ತು ಗ್ರಂಥಿಗಳನ್ನು ಉತ್ತೇಜಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ದೈನಂದಿನ ಯೋಗಾಭ್ಯಾಸವು ಮನಸ್ಸನ್ನು ಶಾಂತಗೊಳಿಸಿ ಉತ್ತಮ ನಿದ್ರೆಗೆ ಸಹಕಾರಿಯಾಗುತ್ತದೆ ಎಂದು ವೈದ್ಯಕೀಯ ವರದಿಯೇ ದೃಢಪಡಿಸಿದೆ ಎಂದು ಹೇಳಿದರು. ಮಹರ್ಷಿ ಪತಂಜಲಿಯವರ ಯೋಗ ಸೂತ್ರಗಳು ಮತ್ತು ಅಷ್ಟಾಂಗ ಯೋಗವು ಮನುಷ್ಯನಿಗೆ ತನ್ನ ಭಾವನೆಗಳನ್ನು ನಿಯಂತ್ರಿಸಲು ಮತ್ತು ಆಧ್ಯಾತ್ಮಿಕ ಉನ್ನತಿಯನ್ನು ಸಾಧಿಸಲು ಮಾರ್ಗದರ್ಶನ ನೀಡುತ್ತವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು, ದಂತ ವೈದ್ಯಕೀಯ ಮಹಾವಿದ್ಯಾಲಯದ ಸಂಚಾಲಕರಾದ ಡಾಕ್ಟರ್ ಅನಿಲ್ ಕುಮಾರ್ ಪಟ್ಟಣ್, ಸಂಸ್ಥೆಯ ಆಡಳಿತ ಅಧಿಕಾರಿಗಳು, ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಜಯಶ್ರೀ ಮುದ್ದಾ, ಉಪ ಪ್ರಾಚಾರ್ಯರಾದ ಡಾಕ್ಟರ್ ವೀರೇಂದ್ರ ಪಾಟೀಲ್, ಸಂಸ್ಥೆಯ ಕ್ವಾಲಿಟಿ ಅಶ್ಯೂರೆನ್ಸ್ ಸೆಲ್ನ ಮುಖ್ಯಸ್ಥರಾದ ಡಾಕ್ಟರ್ ಉಮಾ ರೇವೂರ್, ಪತಂಜಲಿ ಯೋಗ ಸಮಿತಿಯ ಮಹಿಳಾ ವಿಭಾಗದ ಸುಮಂಗಲಾ, ಅನಿತಾ, ವೀರೇಶ್, ಭಾರತೀಯ ಸೇವಾದಳದ ಜಿಲ್ಲಾ ಸಂಘಟಕರಾದ ಚಂದ್ರಶೇಖರ್ ಜಮಾದಾರ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಡಾಕ್ಟರ್ ಸುರಭಿ ರಾಯರಾಮ್ ಕಾರ್ಯಕ್ರಮ ನಿರೂಪಿಸಿದರು. ಯೋಗ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಎಲ್ಲ ವಿಭಾಗದ ಮುಖ್ಯಸ್ಥರು, ಪ್ರಾಚಾರ್ಯರು, ಉಪನ್ಯಾಸಕರು ಭಾಗವಹಿಸಿದ್ದರು. I am happy to be with you all on this wonderful occasion of 12th International Yoga Day. I appreciate the efforts of Patanjali Yoga Samiti and Bharat Sevadal in bringing together to celebrate the transformative power of yoga. ಕ್ಷಮಿಸಬೇಕು, ನಮ್ಮ ಮಧ್ಯದಲ್ಲಿ ನಮ್ಮ ಭಾರತ್ ಸೇವಾದಳದ ಚಂದ್ರಶೇಖರ್ ಸಂಘಟಕರು ಕೂಡ ಇದ್ದಾರೆ. This year the theme is Yoga for Health Aging.
is a very relevant in today's world. People are living longer than before, but healthy aging is not just because adding years to the life, it is about adding life to those years. Today, lifestyle disease such as diabetes, hypertension, obesity and heart-related alignments are increasing. At the same time, depression, anxiety, stress and loneliness have become common among students, employees and senior citizens alike. In such a situation, yoga offers a simple and natural path towards physical fitness, mental peace and emotional well-being. Our Honorable Prime Minister Shri Narendra Modi ji has rightly said yoga is not merely an exercise, it is a way of life. Yoga teaches us balance, discipline, mindfulness and inner strength. Yoga should not remain limited to a single day event. It must become a daily habit. I urge every member of HK family to spend a few minutes each day practicing yoga and encourage their family members to do the same. Yoga Day to all of you. So today I am here on this occasion that is a Yoga Day which teaches us harmony and growth. Similarly, we are happy that today the HK Society's Prospectus 2026 is ready for its release. Usually the prospectus, what we all think is it's a document for admission. So what I say over here, it is not only the document for admission, but it's a document which shows the educational excellence of HK Society. So it's not only for students, it is for parents, stakeholders, it is for any guest, the industry partners, everyone who comes to the society, who wants to know about the society. This is the prospectus which tells to the world what is HK Society. ಶತಮಾನೋತ್ಸವ ಆಚರಿಸಿದ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಶ್ರೀ ಶರಣಬಸವೇಶ್ವರ ವಸತಿ ಪಬ್ಲಿಕ್ ಶಾಲೆಯ ವತಿಯಿಂದ ಎಸ್ಬಿಆರ್ ಶಾಲಾ ಮೈದಾನದಲ್ಲಿ 12ನೇಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶತಮಾನೋತ್ಸವ ಆಚರಿಸಿದ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಶರಣಬಸವೇಶ್ವರ ವಸತಿ ಪಬ್ಲಿಕ್ ಶಾಲೆ ಕಲಬುರಗಿ, ಎಸ್ಬಿಆರ್ ಪಿಯು ಕಾಲೇಜು, ಅಪ್ಪ ಪಬ್ಲಿಕ್ ಶಾಲೆ, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ, ಪತಂಜಲಿ ಯೋಗ ಸಮಿತಿ, ಭಾರತ್ ಸ್ವಾಭಿಮಾನ್ ಟ್ರಸ್ಟ್ ಕಲಬುರಗಿ ಇವರ ಸಹಯೋಗದಲ್ಲಿ 12ನೇಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2026 ಕಾರ್ಯಕ್ರಮವು ಶರಣಬಸವೇಶ್ವರ ಮಹಾದಾಸೋಹ ಸಂಸ್ಥಾನ ಕಲಬುರಗಿಯ 8ನೇ ಪೀಠಾಧಿಪತಿಗಳಾದ ಲಿಂಗೈಕ್ಯ ಪರಮಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರ ಆಶೀರ್ವಾದದೊಂದಿಗೆ ದಿನಾಂಕ 21 ಜೂನ್ 2026 ಬೆಳಿಗ್ಗೆ 7 ಗಂಟೆಗೆ ಕಲಬುರಗಿ ನಗರದ ಎಸ್ಬಿಆರ್ ಶಾಲೆಯ ಮೈದಾನದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಶರಣಬಸವೇಶ್ವರ ಮಹಾದಾಸೋಹ ಸಂಸ್ಥಾನದ 9ನೇ ಪೀಠಾಧಿಪತಿಗಳಾದ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಹಾಗೂ ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಾಧಿಪತಿಗಳು ಹಾಗೂ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಣಿಯ ಸಪ್ಪ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾದ ರಾಜಯೋಗಿನಿ ಬಿಕೆ ವಿಜಯಾಬೆನ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿಯ ಕಾರ್ಯದರ್ಶಿಗಳಾದ ಬಸವರಾಜ್ ಎಸ್ ದೇಶಮುಖ್ ವಹಿಸಿದ್ದರು. ಎಸ್ಬಿಆರ್ ಪಿಯು ಕಾಲೇಜ್ ಕಲಬುರಗಿಯ ಮೇಲ್ವಿಚಾರಕರಾದ ಡಾಕ್ಟರ್ ಶ್ರೀಶೈಲ್ ಹೊಗಾಡೆ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಪತಂಜಲಿ ಯೋಗ ಸಮಿತಿ ಕಲಬುರಗಿಯ ಅಧ್ಯಕ್ಷರಾದ ಶಿವಾನಂದ ಸಾಲಿಮಠ್ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಶ್ವಾಸ ಬಿಡ್ತಾ ಶ್ವಾಸವನ್ನು ಹೊರಕಂತ ಧೈರ್ಯ ಬಿಟ್ಟು ತುಂಬಾ ಚೆನ್ನಾಗಿ ಮಾಡ್ತಾರೆ. ಈಗ ಭುಜಂಗಾಸನ ಮಾಡ್ರಿ, ಎರಡೂ ಕೈಗಳ ಪಕ್ಕದಲ್ಲಿರ್ಲಿ, ಪೂರ್ತಿ ಸರ್ವೇ ಸಂತು ನಿರಾಮಯ ಸಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಶಾಂತಿ. ನಾವೆಲ್ಲ ಯೋಗ ಸೇವಕರು
ಕಲಬುರಗಿ ಹೊರವಲಯದ ವಿಮಾನ ನಿಲ್ದಾಣ ಸಮೀಪದಲ್ಲಿ ಇರುವ ಅರುಜೀವ ನ್ಯಾಚುರೋಪತಿ ಮತ್ತು ಆಯುರ್ವೇದ ಆಸ್ಪತ್ರೆಯಲ್ಲಿ ಗುಲ್ಬರ್ಗಾ ಗೈನಕಾಲಜಿ ಸೊಸೈಟಿಯ ಸಹಯೋಗದೊಂದಿಗೆ 12ನೇಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಹೊರವಲಯದ ವಿಮಾನ ನಿಲ್ದಾಣ ಸಮೀಪದ ಅರುಜೀವ ನ್ಯಾಚುರೋಪತಿ ಮತ್ತು ಆಯುರ್ವೇದ ಆಸ್ಪತ್ರೆ ಹಾಗೂ ಗುಲ್ಬರ್ಗಾ ಗೈನಕಾಲಜಿ ಸೊಸೈಟಿಯ ಸಹಯೋಗದಲ್ಲಿ 12ನೇಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಯೋಗಾಭ್ಯಾಸ ನಡೆಸಿಕೊಡಲಾಗಿದ್ದು, ಯೋಗದ ಮಹತ್ವ, ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಅದರ ಸಕಾರಾತ್ಮಕ ಪರಿಣಾಮಗಳ ಕುರಿತು ಗಣ್ಯರು ವಿಶೇಷವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಶಕುಂತಲಾ ಬನಾಳೆ, ಅರುಜೀವ ಸಿಇಒ ಡಾಕ್ಟರ್ ಕೌಸ್ತುಬ್ ದುಮಾಲ್, ಯೋಗ ಶಿಕ್ಷಕರಾದ ಡಾಕ್ಟರ್ ಭವಾನಿ, ಡಾಕ್ಟರ್ ಸರಿತಾ ದೇವೇಂದ್ರಪ್ಪ ಕುಲಕರ್ಣಿ ಹಾಗೂ ರಾಜು ಪಾಟೀಲ್ ಅವರು ಯೋಗಾಭ್ಯಾಸವನ್ನು ನಡೆಸಿಕೊಟ್ಟು ಪ್ರತಿಯೊಬ್ಬರು ತಮ್ಮ ದೈನಂದಿನ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಗುಲ್ಬರ್ಗಾ ಗೈನಕಾಲಜಿ ಸೊಸೈಟಿಯ ಅಧ್ಯಕ್ಷರಾದ ಡಾಕ್ಟರ್ ಲಕ್ಷ್ಮೀ ಹರ್ಸಂಗಿ, ಕಾರ್ಯದರ್ಶಿಗಳಾದ ಡಾಕ್ಟರ್ ಮಧುರಾ ಬನಾಳೆ, ಪಿ ಚಂದ್ರಶೇಖರ್, ಡಾಕ್ಟರ್ ಸಂದೀಪ್ ಬಿ ಮಾಳಗಿ ಸೇರಿದಂತೆ ಹಲವಾರು ವೈದ್ಯರು, ಯೋಗಪಟುಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಯೋಗಾಭ್ಯಾಸದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡರು. ಯೋಗವು ಆರೋಗ್ಯಕರ ಜೀವನ ಶೈಲಿಗೆ ಉತ್ತಮ ಮಾರ್ಗವಾಗಿದ್ದು, ದೈಹಿಕ ಕ್ಷಮತೆ, ಮಾನಸಿಕ ನೆಮ್ಮದಿ ಹಾಗೂ ಒತ್ತಡ ನಿವಾರಣೆಗೆ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದೆ ಎಂದು ಕಾರ್ಯಕ್ರಮದಲ್ಲಿ ಅಭಿಪ್ರಾಯ ವ್ಯಕ್ತವಾಯಿತು. ವಿಚಾರದೊಂದಿಗೆ ಭಾವ, ಶುದ್ಧವಾದ ಭಾವ, ಪ್ರೇಮವಾದ ಭಗವಂತನಲ್ಲಿ ಭಕ್ತಿ, ಪ್ರೇಮ ಸಮ್ಮಿಳಿತವಾಗಿದೆ. ಇಂತಹ ಪವಿತ್ರವಾದ ವಿಚಾರ, ಶುದ್ಧವಾದ ಭಾವನೆಗಳ ಮೇಲೆ ಮನಸ್ಸನ್ನು ನಿಲ್ಲಿಸಿ ಧ್ಯಾನದಲ್ಲಿ ಲೀನವಾಗಿದೆ. ಮೈ ಮನಗಳಲ್ಲಿ ಹೃದಯದಲ್ಲಿ ಓಂಕಾರದ ಸ್ಪಂದನ, ಸಸ್ಯವಾಚಕ ಪ್ರಣವ, ಈಶ್ವರ ಪ್ರಣವ ಸ್ವರೂಪಿ, ಪ್ರಣವಧಾರಣೆ ಈಶ್ವರನ कुछ बोले तो पुराने लोग बहुत कुछ जानते थे और उनके लाइफ में योगा का इम्प्लीमेंट करते थे, इसलिए वो लोग बहुत सुखी और स्वस्थ थे. योगा प्राचीन कला और विज्ञान है. हमारे पतंजलि ऋषि ने योगा का एक तरह से समूह करके उसका ज्ञान एक ग्रंथ के रूप में भारतीय लोगों को दिए सो है. और भारतीय लोगों ने ये योगा को फॉलो करके विश्व को एक अमूल्य ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಕಾಂಗ್ರೆಸ್ ಮುಖಂಡರಾದ ಪವನ್ ಕುಮಾರ್ ಬಿ ವಳಕೇರಿಯವರು 12ನೇಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ನಂದಿಕೂರು ಗ್ರಾಮದ ಬಾವಿಯೊಂದರಲ್ಲಿ 2 ಗಂಟೆಗಳ ಕಾಲ ಜಲಯೋಗ ಕೈಗೊಂಡು ವಿವಿಧ ಯೋಗಗಳನ್ನು ಪ್ರದರ್ಶಿಸಿದರು. 12ನೇಯ ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ಕಲಬುರಗಿ ತಾಲೂಕಿನ ನಂದಿಕೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಮುಖಂಡರಾದ ಪವನ್ ಕುಮಾರ್ ಬಿ ವಳಕೇರಿ ಅವರು ನಂದಿಕೂರು ಗ್ರಾಮದ ತೋಟದಲ್ಲಿ ಇರುವ ಬಾವಿಯಲ್ಲಿ ರವಿವಾರ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ 2 ಗಂಟೆಗಳ ಕಾಲ ಜಲಯೋಗ ಕೈಗೊಂಡು ಯೋಗ ಆಸನಗಳನ್ನು ಪ್ರದರ್ಶನ ಮಾಡುವ ಮೂಲಕ 12ನೇಯ ವಿಶ್ವ ಯೋಗ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು.
ಯೋಗವನ್ನು ಸದಾ ಮಾಡುತ್ತಲೇ ಬರುತ್ತಿರುವ ಪವನ್ ಕುಮಾರ್ ಬಿ ಒಳಕೇರಿ ಅವರು ಜಲಯೋಗ ಮತ್ತು ತಮ್ಮ ಪುತ್ರರಿಗೂ ಹಾಗೂ ಸುತ್ತಮುತ್ತಲಿನ ಜನರಿಗೂ ಜಲಯೋಗ ಕಲಿಸುತ್ತಾರೆ. ಜಲಯೋಗ ಮಾಡುವುದರಿಂದ ಆಗುವ ಲಾಭಗಳ ಕುರಿತು ಜಾಗೃತಿ ಮೂಡಿಸುವಲ್ಲಿಯೂ ಕಳೆದ 25 ವರ್ಷಗಳಿಂದ ಕಾರ್ಯತತ್ಪರರಾಗಿದ್ದಾರೆ. ಕಳೆದ 25 ವರ್ಷಗಳಿಂದ ಅವರು ಯೋಗಾಸನ ಮಾಡುತ್ತಾ ಬಂದಿದ್ದಾರೆ. ಅಲ್ಲದೆ ಸುತ್ತಮುತ್ತಲಿನ ಗ್ರಾಮಗಳ ಜನರಿಗೂ ಕೂಡ ಯೋಗಾಸನದ ಬಗ್ಗೆ ಜಾಗೃತಿ ಮೂಡಿಸುವುದರ ಜೊತೆಗೆ ಬಗೆ ಬಗೆಯ ಯೋಗಾಸನ ಕಲಿಸಲು ಪ್ರಯತ್ನ ಮಾಡುತ್ತಿದ್ದಾರೆ. ಪದ್ಮಾಸನ ಸೇರಿದಂತೆ ವಿವಿಧ ಬಗೆಯ ಜಲ ಯೋಗಾಸನವನ್ನು ನೀರು ಕುಡಿದಷ್ಟೇ ಅತ್ಯಂತ ಸುಲಭವಾಗಿ ಮತ್ತು ಸರಳವಾಗಿ ಮಾಡುತ್ತಾರೆ. ಜಲ ಯೋಗಾಸನದಿಂದ ಆರೋಗ್ಯ ವೃದ್ಧಿಯಾಗುತ್ತದೆ. ಯಾವುದೇ ರೋಗ ರುಜಿನಗಳು ನಮ್ಮತ್ತ ಸುಳಿಯುವುದಿಲ್ಲ. ಕಳೆದ 25 ವರ್ಷಗಳಿಂದ ಇವರು ಯೋಗಾಸನ ಮಾಡಿಕೊಂಡು ಬರುತ್ತಿದ್ದು ತಮ್ಮ ಕುಟುಂಬ ಹಾಗೂ ನಂದಿಕೂರ್ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಜಲಯೋಗದ ಬಗ್ಗೆ ಆಸಕ್ತಿ ಮೂಡಿಸುತ್ತಿದ್ದಾರೆ. ನಾಡಿನ ಸಮಸ್ತ ಜನತೆಗೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಮುಂಜಾನೆಯ ನಮಸ್ಕಾರ. ಇಂದು ಯೋಗ ದಿನದ ಅಂಗವಾಗಿ ತಾವು ನೋಡ್ತಾ ಇದ್ರಿ, ಈ ಒಂದು ಬಾವಿಯಲ್ಲಿ ಜಲ್ ಯೋಗ ಮಾಡುತ್ತಿದ್ದೇನೆ. ತಾವೆಲ್ಲರೂ ವೀಕ್ಷಿಸಬೇಕು. ಅದೇ ರೀತಿಯಾಗಿ ತಾವು ಸಹ ಪ್ರತಿನಿತ್ಯ ಯೋಗ ಮಾಡಬೇಕು. ಯೋಗ ಮಾಡೋದರಿಂದ ನಮ್ಮ ಆರೋಗ್ಯ ಸದೃಢವಾಗಿ ಇಡಲು ಒಳ್ಳೆಯ ಒಂದು ಯೋಗ ಇದೆ. ಆದ್ದರಿಂದ ತಾವೆಲ್ಲರೂ ಪ್ರತಿನಿತ್ಯ ಯೋಗ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ, ಯೋಗ ಯಾಕೆ ಮಾಡಬೇಕು ಅಂತಂದ್ರೆ ಈಗಿರ್ತಕ್ಕಂಥ ಏನು ನಾವು ತಿಂತಕ್ಕಂಥ ಆಹಾರ ಧಾನ್ಯ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಹಣ್ಣು ಹಂಪಲೆ ಆಗಿರ್ಬೋದು, ಎಲ್ಲಾನು ಕೆಮಿಕಲ್ ಮಿಶ್ರಣವಾಗಿರ್ತಕ್ಕಂಥ ಆಹಾರಗಳು ಸಿಗೋದ್ರಿಂದ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಬೇಕಾದ್ರೆ ನಾವು ಆರೋಗ್ಯ ಕಾಪಾಡಿಕೊಂಡು ನಮ್ಮ ದೇಹ ಸದೃಢವಾಗಿ ಇಟ್ಕೊಳ್ಬೇಕಾದ್ರೆ ಯೋಗ ಮಾಡಬೇಕಾಗ್ತದೆ. ಯೋಗ ಮಾಡಲೇಬೇಕು. ತಾವು ಸಹ ಎಲ್ಲರೂ ಪ್ರತಿನಿತ್ಯ ಯೋಗ ಮಾಡಿ ತಾವು ಒಂದು ಆರೋಗ್ಯವೇ ಭಾಗ್ಯ. ಯಾಕಂತಂದ್ರೆ ನಾವು ಏನೇ ಸಂಪಾದನೆ ಮಾಡಿದ್ರು ಅದನ್ನು ನಾವು ಬಳಸ್ಕೊಳ್ಬೇಕು, ಅದು ಇರಬೇಕು ಅಂತಂದ್ರೆ ನಾವು ಆರೋಗ್ಯವಂತರಾಗಿರ್ಬೇಕು. ಮೊದಲನೇ ಮಾತು ಆರೋಗ್ಯವಾಗಿ ಇರಬೇಕಂತೇಳಿ ತಮ್ಮೆಲ್ಲರೇ ವಿನಂತಿ ಮಾಡ್ಕೋತಾ, ನನ್ನ ಹೆಸರು ಪವನ್ ಕುಮಾರ್ ಒಳಕೇರಿ ಅಂತೇಳಿ, ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ನಂದಿಕೂರ್. ಕಲಬುರಗಿ ನಗರದ ಎಸ್ಪಿ ಕಚೇರಿಯ ಹತ್ತಿರವಿರುವ ಸರಕಾರಿ ಪದವಿ ಪೂರ್ವ ಬಾಲಕಿಯರ ಕಾಲೇಜಿನಲ್ಲಿ ಇಂದು ವಿದ್ಯಾರ್ಥಿನಿಯರು ನೀಟ್ ಪರೀಕ್ಷೆಯನ್ನ ಬರೆದರು. ಕಲಬುರಗಿ ನಗರದ ಎಸ್ಪಿ ಕಚೇರಿಯ ಹತ್ತಿರವಿರುವ ಸರಕಾರಿ ಪದವಿ ಪೂರ್ವ ಬಾಲಕಿಯರ ಕಾಲೇಜಿನಲ್ಲಿ ಇಂದು ಯುಜಿಸಿಇಟಿಯ ನೀಟ್ ಪರೀಕ್ಷೆ 2026 ಸುಗಮವಾಗಿ ನಡೆಯಿತು. ಈ ಹಿಂದೆ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಪ್ರಕರಣದ ಹಿನ್ನೆಲೆಯಲ್ಲಿ ಇಂದು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ಅಲ್ಲದೆ ಸಿಸಿಟಿವಿ ಕ್ಯಾಮೆರಾ ಸರ್ವಿಲೆನ್ಸ್ ಅನ್ನ ಜಾಗೃತಗೊಳಿಸಲಾಗಿತ್ತು. ಪ್ರತಿಯೊಬ್ಬ ವಿದ್ಯಾರ್ಥಿನಿಯರಿಗೂ ಸರಿಯಾಗಿ ತಪಾಸಣೆ ಮಾಡಿದ ನಂತರವೇ ಪರೀಕ್ಷಾ ಕೊಠಡಿಗಳಿಗೆ ಕಳುಹಿಸಿಕೊಡಲಾಗುತ್ತಿತ್ತು. ಒಟ್ಟು 25 ಕೋಣೆಗಳಲ್ಲಿ ಪ್ರತಿ ಕೋಣೆಗೆ 24ರಂತೆ ವಿದ್ಯಾರ್ಥಿಗಳನ್ನು ಕೂರಿಸಲಾಗಿತ್ತು. ಈ ಕುರಿತು ಪ್ರಾಚಾರ್ಯರಾದ ದೇವನಗೌಡ ಪಾಟೀಲ್ ಅವರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ. ನನ್ನ ಹೆಸರು ದೇವನಗೌಡ ಪಾಟೀಲ್, ಪ್ರಾಚಾರ್ಯರು, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಲಬುರಗಿ, ಜಗತ್ತೇರಿಯ ಕಲಬುರಗಿ. ನಮ್ಮ ಕಾಲೇಜಿನಲ್ಲಿ ಇಂದು ನೀಟ್ ಪರೀಕ್ಷೆ ನಡೆಯುತ್ತದೆ. ಹೀಗಾಗಿ ಇಲ್ಲಿ ಸುಮಾರು 25 ಕೋಣೆಗಳಲ್ಲಿ ಒಂದು ಕೋಣೆಗೆ 24ರಂತೆ 600 ಅಭ್ಯರ್ಥಿಗಳನ್ನು ಹಂಚಿಕೆ ಮಾಡಲಾಗಿರುತ್ತದೆ. NTA ನ್ಯೂ ದೆಹಲಿ ಮಾರ್ಗದರ್ಶಿಯಂತೆ ಮತ್ತು ಜಿಲ್ಲಾಡಳಿತದ ಮಾರ್ಗದರ್ಶಿಯಂತೆ ನಾವು ಎಲ್ಲ ಪರೀಕ್ಷೆ ವ್ಯವಸ್ಥಿತವಾಗಿ ನಾವು ಮಾಡಲಿಕ್ಕೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಹೀಗಾಗಿ ನಾವು ಯಾವುದೇ ಲೋಪದೋಷ ಆಗದಂತೆ ಕಟ್ಟುನಿಟ್ಟಾಗಿ ವ್ಯವಸ್ಥಿತವಾಗಿ ಪರೀಕ್ಷೆಗಳನ್ನು ನಡೆಸಿಕೊಂಡು ಹೋಗುತ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. CCTV ಓಕೆ, CCTV ಜಾಮರ್ಸ್ ಅವ, ಫ್ರಿಸ್ಕಿಂಗು, ಪೊಲೀಸ್ ಫ್ರಿಸ್ಕಿಂಗು, ಬಯೋಮೆಟ್ರಿಕ್ಸು ಇತ್ಯಾದಿ ಸುಮಾರು 5-6 ಸಂಘಟನೆ ಏಜೆನ್ಸಿಗಳು ತಮ್ಮ ಕೆಲಸಗಳು ಮಾಡ್ತಾ ಇರ್ತಾವೆ. ಒಟ್ಟು 600 ವಿದ್ಯಾರ್ಥಿಗಳು ಈ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆಯನ್ನ ಬರೆದರು. NTA ನವದೆಹಲಿ ಮತ್ತು ಕಲಬುರಗಿ ಜಿಲ್ಲಾಡಳಿತದ ಮಾರ್ಗದರ್ಶನದಂತೆ ಸುಲಲಿತವಾಗಿ ಪರೀಕ್ಷೆ ನಡೆಯುವಂತೆ ಎಲ್ಲಾ ಪೂರ್ವ ಸಿದ್ಧತೆಗಳನ್ನ ಕೈಗೊಳ್ಳಲಾಗಿತ್ತು. ಈ ಬಾರಿ ಬಯೋಮೆಟ್ರಿಕ್ ಮತ್ತು ಜಾಮಿಂಗ್ ವ್ಯವಸ್ಥೆಯನ್ನ ಸಹ ಮಾಡಿರುವ ಕುರಿತು ಪ್ರಾಚಾರ್ಯರು ಮಾಹಿತಿ ನೀಡಿದರು. ಒಟ್ಟಾರೆಯಾಗಿ ಯಾವುದೇ ಲೋಪದೋಷಗಳು ಆಗದಂತೆ ಪರೀಕ್ಷೆ ಸುಲಲಿತವಾಗಿ ನಡೆಯಲು ಎಲ್ಲಾ ರೀತಿಯ ಕ್ರಮಗಳನ್ನ ಕೈಗೊಳ್ಳಲಾಗಿತ್ತು. ಶಿವಪುರ ಪ್ರಕಾಶನ ಕಲಬುರಗಿ ಹಾಗೂ ವಿಠ್ಠಲ ಪ್ರತಿಷ್ಠಾನ ಬೆಂಗಳೂರು ವತಿಯಿಂದ ವಿಠ್ಠಲ ಸಂಸ್ಮರಣ ಗ್ರಂಥ ಲೋಕಾರ್ಪಣೆ ಮತ್ತು ವಿಠ್ಠಲ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ನೃತ್ಯ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು.
ಶಿರಪುರ ಪ್ರಕಾಶನ ಕಲಬುರಗಿ ಹಾಗೂ ವಿಠ್ಠಲ ಪ್ರತಿಷ್ಠಾನ ಬೆಂಗಳೂರು ವತಿಯಿಂದ ಲೇಖಕ, ರಂಗಕಲಾವಿದ, ಸಂಘಟಕ, ಪ್ರಗತಿಪರ ಚಿಂತಕ, ದೂರವಾಣಿ ಇಲಾಖೆಯ ನಿವೃತ್ತ ಅಧಿಕಾರಿ ದಿವಂಗತ ವಿಠ್ಠಲರಾವ್ ಕುಲಕರ್ಣಿ ಅವರ ಬದುಕು ಬರಹ ಸಾಧನೆಯ ವಿಠ್ಠಲ ಸಂಸ್ಮರಣ ಗ್ರಂಥ ಲೋಕಾರ್ಪಣೆ, ವಿಠ್ಠಲ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ, ನೃತ್ಯ ಸಂಗೀತ ಕಾರ್ಯಕ್ರಮವು ದಿನಾಂಕ 20 ಜೂನ್ 2026 ಶನಿವಾರದಂದು ಸಂಜೆ 6 ಗಂಟೆಗೆ ಕಲಬುರಗಿ ನಗರದ ನೂತನ ವಿದ್ಯಾಲಯ ಪದವಿ ಮಹಾವಿದ್ಯಾಲಯದ ಒಳ ಆವರಣದಲ್ಲಿ ಇರುವ ಬಯಲು ರಂಗವೇದಿಕೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಗ್ರಂಥ ಲೋಕಾರ್ಪಣೆ ಮತ್ತು ವಿಠ್ಠಲ ಪ್ರಶಸ್ತಿ ಪ್ರದಾನ ಮಾಡಲು ಶ್ರೀ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆ ವಿಕಾಸ ಅಕಾಡೆಮಿ ಕಲಬುರಗಿಯ ಸಂರಕ್ಷಕರಾದ ಬಸವರಾಜ್ ಪಾಟೀಲ್ ಸೇಡಂ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ವಿಠ್ಠಲ ಪ್ರತಿಷ್ಠಾನ ಬೆಂಗಳೂರಿನ ಅಧ್ಯಕ್ಷರಾದ ಚಿತ್ರಾ ವಿಠ್ಠಲರಾವ್ ವಹಿಸಿದ್ದರು. ಗ್ರಂಥ ಪರಿಚಯ ಮಾಡಲು ಸೇಡಂನ ಪತ್ರಕರ್ತರು, ಲೇಖಕರು ಮತ್ತು ಕಲಾವಿದರಾದ ಮಹಿಪಾಲ ರೆಡ್ಡಿ ಮುನ್ನೂರ್ ಆಗಮಿಸಿದ್ದರು. ರಾಜ್ಯ ಮಟ್ಟದ ವಿಠ್ಠಲ ಪ್ರಶಸ್ತಿ ಪುರಸ್ಕೃತ ಸಾಧಕರಾಗಿ ಕಲಬುರಗಿ ಶಿಲ್ಪಕಲಾ ಕ್ಷೇತ್ರದ ಡಾಕ್ಟರ್ ಮಾನಯ್ಯ ಬಡಿಗೇರ್ ಹಾಗೂ ನೃತ್ಯ ಕ್ಷೇತ್ರಕ್ಕಾಗಿ ಡಾಕ್ಟರ್ ಶುಭಾಂಗಿ ಸುಧೀಂದ್ರ ಅವರು ಆಗಮಿಸಿದ್ದರು. ಸೀತಾ ಕಲ್ಯಾಣ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಪ್ರಸ್ತುತಪಡಿಸಿದ ನೃತ್ಯ ರೂಪಕ ಓಂಕಾರ ನೃತ್ಯ ಸಾಧನಾ ಕಲಾತಂಡದ ಕಲಾವಿದರಿಂದ ಡಾಕ್ಟರ್ ಶುಭಾಂಗಿ ಸುಧೀಂದ್ರ ಅವರ ನಿರ್ದೇಶನದಲ್ಲಿ ಪ್ರಸ್ತುತಪಡಿಸಲಾಯಿತು. ನೂತನ ವಿದ್ಯಾಲಯ ಪದವಿ ಕಾಲೇಜಿನ ಸಂಗೀತ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮಹೇಶ್ ಕುಮಾರ್ ಇ ಬಡಿಗೇರ್ ಸಂಗೀತ ಪ್ರಸ್ತುತಪಡಿಸಿದರು. ಡಾಕ್ಟರ್ ರಾಘವೇಂದ್ರ ಕುಲಕರ್ಣಿ ಹಾಗೂ ಡಾಕ್ಟರ್ ರವೀಂದ್ರ ಕುಲಕರ್ಣಿ ಇವರು ತಬಲಾ ವಾದ್ಯ ಸಹಕಾರ ನೀಡಿದರು. ಈ ಸಂದರ್ಭದಲ್ಲಿ ತಲೆಖಾನ್ ಕುಟುಂಬ ಬಂಧು ಬಳಗದವರಾದ ರಾಘವೇಂದ್ರ ಹೈದರಾಬಾದ್, ಜಯರಾಜ್ ರಾಯಚೂರು, ವಿಜಯ್ ಬೆಂಗಳೂರು, ಅಡವಿರಾವ್ ದೇಶಪಾಂಡೆ ಕಲಬುರಗಿ, ಶೇಖರ್ ಎಸ್ ಬೆಂಗಳೂರು, ಭಾಗ್ಯಶ್ರೀ ಶೇಖರ್ ಬೆಂಗಳೂರು, ಪ್ರವೀಣ್ ದೇಶಪಾಂಡೆ ಬೆಂಗಳೂರು, ಪ್ರದೀಪ್ ದೇಶಪಾಂಡೆ ಬೆಂಗಳೂರು, ಪವನ್ ಎಸ್ ಕುಲಕರ್ಣಿ ಬೆಂಗಳೂರು ಹಾಗೂ ಅಕ್ಷತಾ ಕುಲಕರ್ಣಿ ಕಲಬುರಗಿ ಸೇರಿದಂತೆ ಎಕೆ ರಾಮೇಶ್ವರ್, ರವೀಂದ್ರ ಕರ್ಜಗಿ, ಶ್ರೀನಿವಾಸ್ ಸಿರ್ನೂರ್ಕರ್, ಅಪ್ಪಾರಾವ್ ಅಕ್ಕೋಣೆ, ವಿಜಯಕುಮಾರ್ ತೇಗಲತಿಪ್ಪಿ, ವೈಶಾಲಿ ದೇಶ್ಮುಖ್, ಡಾಕ್ಟರ್ ಎಸ್ ಗುಬ್ಬಿ, ಡಾಕ್ಟರ್ ಮಲ್ಹಾರ್ರಾವ್ ಮಲ್ಲೆ, ಡಾಕ್ಟರ್ ಲಕ್ಷ್ಮೀಶಂಕರ್ ಜೋಶಿ, ಡಾಕ್ಟರ್ ಸುಬ್ಬಯ್ಯ ನೀಲಾ, ಸುರೇಶ್ ಬಡಿಗೇರ್, ಡಾಕ್ಟರ್ ಸುನಂದಾ ಸಾಲ್ವಾಡ್ಗಿ, ಡಾಕ್ಟರ್ ವಿಜಯಕುಮಾರ್ ಪರುತೆ, ಡಾಕ್ಟರ್ ಜಿಎಸ್ ಕುಲಕರ್ಣಿ, ಡಾಕ್ಟರ್ ದಯಾನಂದ ಶಾಸ್ತ್ರಿ, ಗೋವಿಂದ ಪೂಜಾರ್, ಡಾಕ್ಟರ್ ವಿಜಯಕುಮಾರ್ ಗೋತಗಿ, ಡಾಕ್ಟರ್ ಪ್ರಹ್ಲಾದ್ ಭುರ್ಲಿ, ಡಾಕ್ಟರ್ ಬಿಎಚ್ ನಿರುಗುಡಿ, ಭೀಮಣ್ಣ ಬೋನಾಳ್, ಡಾಕ್ಟರ್ ಕೆಎಸ್ ಬಂಧು, ವೆಂಕಟೇಶ್ ಜನಾದ್ರಿ, ಡಾಕ್ಟರ್ ಶ್ರೀಶೈಲ್ ನಾಗರಾಳ್, ಡಾಕ್ಟರ್ ಮಲ್ಲಿನಾಥ್ ತಳವಾರ್, ಬಸವರಾಜ್ ಕೋನೆಕ್, ಶಿವರಾಜ್ ಪಾಟೀಲ್, ಡಾಕ್ಟರ್ ಗವಿಸಿದ್ದಪ್ಪ, ಶಾಂತಾ ಬಿ, ನರಸಿಂಗರಾವ್ ಹೇಮ್ನೂರ್, ಐಎಸ್ ನವಲಿ, ಕೆಪಿ ಗಿರಿಧರ್, ಸುಬ್ರಾವ್ ಕುಲಕರ್ಣಿ, ಡಾಕ್ಟರ್ ಸದಾನಂದ ಪೆರ್ಲಾ, ಮೋಹನ್ ಸೀತನೂರ್, ಸೀತಾ ಮಲ್ಲಾಬಾದಿ, ಸಂಧ್ಯಾ ಹನುಗುಂಟಿಕರ್, ಜಾನಕಿ ದೇಶಪಾಂಡೆ, ಶ್ಯಾಮರಾವ್ ಕುಲಕರ್ಣಿ, ಸಿಎಸ್ ಮಾಲಿ ಪಾಟೀಲ್, ಅನುಪಮಾ ದೇಸಾಯಿ, ಪ್ರಭಾಕರ್ ಜೋಶಿ, ಶೇಷಮೂರ್ತಿ ಅವಧಾನಿ, ರಾಮಕೃಷ್ಣ ಬಡಶೇಶಿ, ಭವಾನಿ ಸಿಂಗ್ ಠಾಕೂರ್, ಬಾಬುರಾವ್ ಯಡ್ರಾಮಿ, ಸಂಗಮನಾಥ್ ರೇವತ್ಗಾಂವ್, ದೇವಯ್ಯ ಗುತ್ತೇದಾರ್, ನಾರಾಯಣ ಜೋಶಿ, ಎಸ್ಎಲ್ ಪಾಟೀಲ್, ಡಾಕ್ಟರ್ ಚಿಸಿ ನಿಂಗಣ್ಣ, ಡಾಕ್ಟರ್ ಶರಣಬಸಪ್ಪ ವಡ್ಡನಕೇರಿ, ಶಿವರಾಜ್ ಅಂಡಗಿ, ಧರ್ಮಣ್ಣ ಧನ್ನಿ, ರೆಹಮಾನ್ ಮಸ್ಕಿ, ಡಾಕ್ಟರ್ ಅಂಬುಜಾ ಮಳಖೇಡ್ಕರ್, ಶರಣು ಪಾಟೀಲ್ ಜಾಪೂರ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಈ ಭಾಗ ಕಲಬುರಗಿ ಭಾಗ ಬಹಳ ಹಳೆಯ ಒಂದು ಹಳ್ಳಿ ಅನ್ನುವಂಥ ವಾತಾವರಣ. ಈ ಎಲ್ವಿ ಮುಂದೆ ನಿಂತು ನೋಡಿದ್ರೆ ರೈಲು ಹೋಗೋದು ಕಾಣಿಸ್ತಾ ಇತ್ತು. ಈ ಹೊರಗೆ ನಿಂತ್ಕೊಂಡು ರೋಡಿಗೆ ನೋಡಿದ್ರೆ ರೈಲು ಹೋಗೋದು ಕಾಣಿಸ್ತಾ ಇತ್ತು ಕಲಬುರಗಿ. ಅಂಥ ಒಂದು ಪ್ರದೇಶದಲ್ಲಿ ಸಾಹಿತ್ಯಿಕ ಸಾಂಸ್ಕೃತಿಕ ವಾತಾವರಣ ಹುಟ್ಟಿಸೋದಕ್ಕೆ ಅವರು ಮಾಡಿದಂಥ ಪ್ರಯತ್ನ ಇವತ್ತು 50 ವರ್ಷಗಳಾದರೂ ಸಹಿತ ನಾವು ನೆನಪಿಡ್ತಕ್ಕಂಥ ಪ್ರಯತ್ನ ಇದೆ. ಆವಾಗ ಸೌಲಭ್ಯಗಳಿರಲಿಲ್ಲ, ಆದರೆ ಜನರಲ್ಲಿ ಆಸಕ್ತಿ ಇತ್ತು ಸರ್. ಇವತ್ತು ಸೌಲಭ್ಯಗಳಿವೆ, ಆಸಕ್ತಿ ಇಲ್ಲ, ಇಷ್ಟೇ ವ್ಯತ್ಯಾಸ. ಆ ಹಿನ್ನೆಲೆಯಲ್ಲಿ 74ರಿಂದ 81ರವರೆಗೆ ಅವರು ಕಲಬುರಗಿಯಲ್ಲಿ ಇದ್ದುಕೊಂಡು ಒಂದು ಬೀದರ್ನಲ್ಲಿ ತರಬೇತಿಯನ್ನು ಪಡೆದರು. ದೂರದರ್ಶನ ಇಲಾಖೆಯಲ್ಲಿ ಇಂಜಿನಿಯರ್ ಆಗಿದ್ದರು. ಅಲ್ಲಿಂದ ಬಂದು ಕಲಬುರಗಿ ಮೊದಲನೇ ಒಂದು ಹುದ್ದೆ ಸ್ವೀಕಾರ ಇಲ್ಲಿಯೇ RSA ರಿಪೀಟರ್ ಸ್ಟೇಷನ್ ಅಸಿಸ್ಟೆಂಟ್ ಅಂತ ಹೇಳಿ ಅವರು RSA ಅಂತ ಹೇಳಿ ಕಾರ್ಯವನ್ನು ಪ್ರಾರಂಭ ಮಾಡಿದರು. ಆಗ ಕನ್ನಡ ಸಾಹಿತ್ಯ ಹಿಂಸೆದಾಯಿತು. ಅವರಿಗೆ ಕನ್ನಡ ಸಾಹಿತ್ಯ ಸಂಘವನ್ನು ಇವರು ಕೈಯಲ್ಲಿ ಕೊಟ್ಟರು. ಜಗನ್ನಾಥರಾವ್ ಚಂದ್ರಿಕೆ ಅವರು ಅಧ್ಯಕ್ಷರಾಗಿದ್ದರು. ವಾಮದೇವ್ ದೀಕ್ಷಿತರಿದ್ದರು, ವಸಂತ್ ಕುಷ್ಟಗಿಯವರಿದ್ದರು, ದತ್ತಾತ್ರೇಯ ಔರಾದಿಯವರಿದ್ದರು, ಸರಿತಾ ದೇಸಾಯಿ ಅವರಿದ್ದರು, ಕುಸುಮಾಕರ್ ದೇಸಾಯಿ ಅವರಿದ್ದರು, ಅನೇಕ ಹಿರಿಯರು, AK ರಾಮೇಶ್ವರು, ರವೀಂದ್ರ ಕರ್ಜಿಗೆ ಅವರು, ಇವರೆಲ್ಲರೂ ಕೂಡಿಕೊಂಡು ಆ ಹೊತ್ತಿನಲ್ಲಿ ಆ ಕನ್ನಡ ಸಾಹಿತ್ಯ ಸಂಘವನ್ನು ಕ್ರಿಯಾಶೀಲ ಮಾಡಿದರು. ಆ ಕಾಲದಲ್ಲಿ 75-76ರಲ್ಲಿ ಕನ್ನಡದ ಸಂಸ್ಕೃತಿ ಇಲಾಖೆಯ ಕಡೆಯಿಂದ ಕನ್ನಡ ನಾಟಕಕ್ಕಾಗಿ ಸಾಮಗ್ರಿಗಳಾಗಿ 2 ಲಕ್ಷ ರೂಪಾಯಿಗಳ ಅನುದಾನ ಪಡೆದಂಥ ಕೀರ್ತಿ ಆ ನಮ್ಮ ಅವರು ಮಾಡಿದಂಥ ಕೆಲಸಕ್ಕೆ ಇದೆ ಅನ್ನುವಂಥದ್ದು. ಡಾಕ್ಟರ್ ಶಿವರಾಮ್ ಕಾರಂತರನ್ನ ಕರೆಸಿ 79ರಲ್ಲಿ ಅವರಿಗೆ ಕಲಬುರಗಿಯ ಕನ್ನಡ ಸಾಹಿತ್ಯ ಸಂಘದ ಸಾರ್ವತ್ರಿಕ ಸನ್ಮಾನವನ್ನು ಮಾಡುವಂಥ ಕಾರ್ಯಕ್ರಮ ಅಭೂತಪೂರ್ವವಾದ ಕಾರ್ಯಕ್ರಮ ಆಯಿತು. ಉಪಯೋಗಿ ಇಲಾಖೆಯಲ್ಲಿ ಅಧೀಕ್ಷಕ
ವೃತ್ತಿಯೊಂದಿಗೆ ನಾಟ್ಯಕಲೆಯನ್ನು ಹವ್ಯಾಸವಾಗಿ ರೂಢಿಸಿಕೊಂಡವರು. ಭರತನಾಟ್ಯದಲ್ಲಿ ಖ್ಯಾತ ಕಲಾವಿದರಾಗಿದ್ದ ದಿವಂಗತ US ಕೃಷ್ಣರಾವ್ ಅವರ ಶಿಷ್ಯರಾಗಿದ್ದ ಶ್ರೀಮತಿ ಕುಮುದಿನಿ ರಾವ್ ಅವರಲ್ಲಿ ಭರತನಾಟ್ಯ ತರಬೇತಿಯನ್ನು ಪಡೆದವರು. ತಮ್ಮ ನೃತ್ಯ ವಿಶಾರದ ಪದವಿಯ ನಂತರದಲ್ಲಿ ಬೆಂಗಳೂರಿನ ಖ್ಯಾತ ನೃತ್ಯ ಕಲಾವಿದೆ ಶ್ರೀಮತಿ ಭಾನುಮತಿ ಅವರಲ್ಲಿ ನೃತ್ಯ ಅಭಿನಯದ ತರಬೇತಿ ಮಾಡಿದರು. ಭರತನಾಟ್ಯ ಕಲೆಯ ಅಭಿರುಚಿಯನ್ನು ಯುವ ಪೀಳಿಗೆಯಲ್ಲಿ ಬೆಳೆಸಲು 1986ರಲ್ಲಿ ಕಲಬುರಗಿಯಲ್ಲಿ ಓಂಕಾರ ನೃತ್ಯ ಸಾಧನಾ ಸಂಸ್ಥೆ ಆರಂಭಿಸುವ ಮುಖೇನ ಸಾವಿರಾರು ಮಕ್ಕಳಲ್ಲಿ ನೃತ್ಯ ಆಸಕ್ತಿಯನ್ನು ಸೃಷ್ಟಿಗೆ ಕಾರಣವಾಗುವುದರೊಂದಿಗೆ ಅಪಾರ ಸಂಖ್ಯೆಯ ನೃತ್ಯ ಕಲಾವಿದರನ್ನು ಇವರು ರೂಪಿಸಿದ್ದು ವ್ಯಕ್ತಿತ್ವದ ವಿಶೇಷ. ಕಳೆದ 4 ದಶಕಗಳಿಂದ ಜನಪ್ರಿಯ ನೃತ್ಯ ತರಬೇತುದಾರರಾಗಿ ಜನಮನ್ನಣೆ ಗಳಿಸಿದ್ದಾರೆ. ಇವರ ಅನುಪಮ ಸೇವೆಯನ್ನು ಗಮನಿಸಿ ವಿವಿಧ ಸಂಘ ಸಂಸ್ಥೆ, ಸರಕಾರ, ಅಕಾಡೆಮಿಗಳು ನೀಡುವ 25 ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ಪ್ರತಿಭೆಯ ಮಾನವೀಯ ಹೃದಯದ ಅಸಾಧಾರಣ ವ್ಯಕ್ತಿ ಅಂತ ನಾನು ಕಂಡಿದ್ದೇನೆ. ಅವರ ಪುಸ್ತಕವನ್ನು ನನಗೆ ಸಮಯಕ್ಕಿಂತ ಮುಂಚೆ ಓದಲಿಕ್ಕೆ ಅವಕಾಶ ಸಿಕ್ತು. ಹೀಗಾಗಿ ಸಾಮಾನ್ಯವಾಗಿ ಈ ರೀತಿ ಬಹುಮುಖಿ ಪ್ರತಿಭೆ ಇರೋದು ತುಂಬ ವಿರಳ. ಪರಿವಾರದಲ್ಲಿಯೂ ಅಷ್ಟೇ ಪ್ರೀತಿ, ಸಮಾಜದಲ್ಲಿಯೂ ಅಷ್ಟೇ ಪ್ರೀತಿ, ಸಾಹಿತ್ಯ, ಸಂಗೀತ, ಕಲೆ, ಕಾವ್ಯ ಇತ್ಯಾದಿಗಳಲ್ಲಿಯೂ ಅಷ್ಟೇ ಆಸಕ್ತಿ. ಇಂಥ ಬಹುಮುಖಿ ಪ್ರತಿಭೆ ಇರ್ತಕ್ಕಂಥ ಈ ಪರಿವಾರ ಜೊತೆಯಲ್ಲಿ ಸ್ವಾಮಿರಾವ್ ಕುಲಕರ್ಣಿಯವರು ಆಯೋಜನೆ ಮಾಡತಕ್ಕಂಥ ಅವರ ಪರಿವಾರದ ಒಂದು ವಿಶಿಷ್ಟ ಕಾರ್ಯಕ್ರಮದಲ್ಲಿ ಮೊದಲು ನಾನು 1-2 ಸಲ ಬಂದಿದ್ದೇನೆ. ಇವತ್ತು ಸಹ ಅಷ್ಟೇ ಆನಂದ ನನಗಾಗಿದೆ. ಪ್ರಾರಂಭದಲ್ಲಿ ಸ್ವಾಮಿರಾವ್ ಅವರು ಪ್ರಾಸ್ತಾವಿಕ ಮಾತನಾಡುವಾಗ 1-2 ಮಾತುಗಳು. ಅದಂದರೆ ಅವತ್ತು ಅನಾನುಕೂಲತೆ ಇತ್ತು, ಬಹಳ ಜನ ಬರ್ತಿದ್ರು, ಕಷ್ಟಪಟ್ಟು ಬರ್ತಿದ್ರು. ಇವತ್ತು ಎಲ್ಲ ಅನುಕೂಲತೆ ಆಗಿದೆ, ಆದರೆ ಜನರನ್ನು ಸೇರಿಸುವುದೇ ಒಂದು ದೊಡ್ಡ ಸಂಕಟದ ಕೆಲಸ ಆಗಿದೆ. ನನಗೆ ಚೆನ್ನಾಗಿ ನೆನಪಿದೆ, ನಮ್ಮ ಸೇಡಮೂರಿಗೆ ಒಂದು ಸಲ ದತ್ತಾತ್ರೇಯ ಹೇರೂರಿಗೆ ನಾವೆಲ್ಲ ಚಿಕ್ಕವರಿದ್ದಾಗ ಅವರಿಗೆ ಸನ್ಮಾನ ಮಾಡಿಸ್ಬೇಕು ಅಂತ ಕರೆಸಿದ್ದೆವು. ಅವತ್ತಿನ ಕಾಲ ಹೇಗಿತ್ತಂದರೆ ಹೂವಿನ ಹಾರನೂ ನಾವೇ ತಯಾರು ಮಾಡ್ತಿದ್ದೆವು, ಬೇರೆ ಏನಿಲ್ಲ. ಎಲ್ಲಕ್ಕಿಂತ ಕಾಸ್ಟ್ಲಿ ಅಂದರೆ ಒಂದು ಶಾಲ್ ತಗೋದೇ ನಮ್ಗೆ ಭಾಳ ಕಾಸ್ಟ್ಲಿ ಇತ್ತು. ಮತ್ತು ಯಾವುದೇ ಕಾರ್ಯಕ್ರಮ 200 ರೂಪಾಯಿಗಿಂತ ಹೆಚ್ಚಿಗೆ ಆಗ್ತಿರಲಿಲ್ಲ. ಆದರೆ ಇವತ್ತು ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಅದು ₹1,00,000 ಕೆಳಗೆ ಖರ್ಚು ಬರೋದಿಲ್ಲ. ಅದು ಮಾಡಿದ ಮೇಲೂ ಅಪೇಕ್ಷೆಗೆ ತಕ್ಕಂತೆ ರೆಸ್ಪಾನ್ಸ್ ಸಿಗದೇ ಇದ್ದರೆ ಮನಸ್ಸಿಗೆ ನೋವಾಗುತ್ತದೆ. ಅದೇ ರೀತಿ ಇವತ್ತು ಅನುಕೂಲತೆ ಬೇಳಿದ್ದರೂ, ಸಾಕಷ್ಟಿದ್ದರೂ ಆಸಕ್ತಿಯ ಜನ ಕಡಿಮೆ ಆಗಿದ್ದಾರೆ. ಇದೊಂದು ವಿಪರ್ಯಾಸ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪ್ರತಿ ಸಲ ಮನೆಗೆ ಹೋದಾಗ ವಿಠ್ಠಲ ಅಣ್ಣ ಇರುತ್ತಿದ್ದ. ಈ ಸಲ ಆತ ಇರಲಿಲ್ಲ. ಆದರೆ ಆತ ಬಳಸುತ್ತಿದ್ದ ಗಾಡಿ ಮತ್ತು ಆತನ ಕಂಕುಳಲ್ಲಿ ಯಾವತ್ತಿಗೂ ಇರುತ್ತಿದ್ದ ಬ್ಯಾಗು, ಇವು ನಮ್ಮನ್ನು ಮೌನವಾಗಿ ಸ್ವಾಗತಿಸಿದವು ಅಂತ ಬರೆದವರು ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿಯವರ ಸಾಲುಗಳು. ಅದು ಬೆಂಗಳೂರು ಎಂಬ ಬ್ಯಾಂಗಲೂರಿನ ಅತ್ಯಂತ ಖ್ಯಾತಿವ್ಯಕ್ತ ಚಾಮರಾಜಪೇಟೆಯ ಮಗ್ಗೂರಿನಲ್ಲಿಯೇ ಇರುವ ಶಂಕರಪುರಂ ಏರಿಯಾದ ಟೆಲಿಫೋನ್ ಎಕ್ಸ್ಚೇಂಜಿನ ಕ್ವಾರ್ಟರ್ಸ್. ಅಲ್ಲಿದ್ದ ಒಂದು ಮನೆಯ ಮುಂದೆ ನಿಂತ ಸಹೋದರರಿಗೆ ಅಣ್ಣನ ಅಗಲಿಕೆಯ ವಿವರ ಹೇಳಿದ್ದು ಹೀಗೆ. ಅದು ಭಾನುವಾರ ಬೆಳಗ್ಗೆ ಎದ್ದು ಮುಖ ತೊಳೆದುಕೊಂಡು ಸೋಫಾದಲ್ಲಿ ಕುಳಿತಿದ್ದ ಸಮಯ. ತಂಗಿಯ ಮಗನೊಂದಿಗೆ ಕಾಫಿ ಕುಡಿಯುವ ಘಳಿಗೆ. ರೇಡಿಯೋದಲ್ಲಿ ವಾರ್ತಾ ಮುಗಿದು ಚಿತ್ರಗೀತೆಗಳು ಉಳಿಯುತ್ತಿದ್ದವು. ಅಲ್ಲಿಗೆ ಮೂಲೆಯ ಟೇಬಲ್ ಮೇಲಿದ್ದ ಟೆಲಿಫೋನ್ ರಿಂಗಣಿಸಿತು. ತಂಗಿಯ ಮಗನ ಜತೆಗಿನ ಮಾತಿಗೆ ಅಲ್ಪ ವಿರಾಮ ಹೇಳಿ ಕಾಫಿ ಕಪ್ ಟೇಬಲ್ ಮೇಲಿಟ್ಟು ಹಲೋ ಎಂದರು. ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಗಾನಯಾನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು.
ಶ್ರೀ ಕನಕ ಪುರಂದರ ಕಲೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಲಾ ಸೇವಾ ಸಂಸ್ಥೆ ಕಲಬುರಗಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಗಾನಯಾನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದಿನಾಂಕ 21 ಜೂನ್ 2026 ರವಿವಾರದಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಎಸ್ವಿಪಿ ವೃತ್ತದ ಹತ್ತಿರವಿರುವ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಜರುಗಿದವು. ಗಾನಯಾನ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಅಫ್ಜಲ್ಪುರದ ರಾಜಗುರು ಸಂಸ್ಥಾನ ಹಿರೇಮಠದ ಶ್ರೀ ಷಡಸ್ಥಲ ಬ್ರಹ್ಮಿ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯರು ವಹಿಸಿದ್ದರು. ಉದ್ಘಾಟಕರಾಗಿ ಜೆಡಿಎಸ್ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ಅಶೋಕ್ ಗುತ್ತೇದಾರ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಜಿಲ್ಲಾ ಪಂಚಾಯತ್ ಕಲಬುರಗಿಯ ಮಾಜಿ ಅಧ್ಯಕ್ಷರಾದ ನಿತಿನ್ ವಿ ಗುತ್ತೇದಾರ್ ವಹಿಸಿದ್ದರು. ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲು ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಗೃಹ ನಿರ್ಮಾಣ ಮಂಡಳಿ ಕಲಬುರಗಿಯ ನಿಕಟಪೂರ್ವ ಅಧ್ಯಕ್ಷರಾದ ನಾಗಪ್ಪ ಹೊನ್ನಳ್ಳಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ವಿಭಾಗದ ವಲಯ ಜಂಟಿ ನಿರ್ದೇಶಕರಾದ ಬಸವರಾಜ್ ಹೋಗಾರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿಯ ಉಪ ನಿರ್ದೇಶಕರಾದ ಜಗದೀಶ್ವರಿ ಅನಾಸಿ, ರಂಗಾಯಣ ಕಲಬುರಗಿಯ ಆಡಳಿತ ಅಧಿಕಾರಿಗಳಾದ ಸಿದ್ದರಾಮ್ ಸಿಂಧೆ, ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ, ಕುರುಬಗೊಂಡ ನೌಕರರ ಸಂಘ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಯಲಗೊಂಡ್ ಹಿರೇಕುರುಬರ್, ವಿಜಯ ಕರ್ನಾಟಕ ಕನ್ನಡ ದಿನಪತ್ರಿಕೆ ಕಲಬುರಗಿ ವಿಭಾಗದ ಸ್ಥಾನಿಕ ಸಂಪಾದಕರಾದ ದೇವಯ್ಯ ಗುತ್ತೇದಾರ್, ಆಕಾಶವಾಣಿ ಕಲಬುರಗಿಯ ನಿವೃತ್ತ ಕಾರ್ಯಕ್ರಮ ನಿರ್ವಹಣಾ ಅಧಿಕಾರಿಗಳಾದ ಸದಾನಂದ ಪೆರ್ಲಾ, ಕರ್ನಾಟಕ ಸಂಗೀತ ಮತ್ತು ನೃತ್ಯ ಅಕಾಡೆಮಿ ಬೆಂಗಳೂರಿನ ಸದಸ್ಯರಾದ ಶಂಕರ್ ಹುಗಾರ್ ದೇಸಾಯಿ ಕಲ್ಲೂರ್, ಅಫ್ಜಲ್ಪುರದ ಹಿರಿಯ ನ್ಯಾಯವಾದಿಗಳಾದ ಶಂಕರ್ರಾವ್ ಹುಲ್ಲೂರ್, ಕಲಬುರಗಿಯ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ತುಕಾರಾಮ್ ಗೌಡ ಪಾಟೀಲ್, ಜೆಡಿಎಸ್ ವಕ್ತಾರರಾದ ದೇವೇಗೌಡ ತೆಲ್ಲೂರ್, ಕಲಬುರಗಿಯ ಖ್ಯಾತ ಉದ್ದಿಮೆದಾರರಾದ ರಾಜೇಶ್ ಡಿ ಗುತ್ತೇದಾರ್, ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರಿನ ಸದಸ್ಯರಾದ ಬಿಎಚ್ ನಿರುಗುಡಿ, ಕಲಬುರಗಿಯ ಖ್ಯಾತ ಉದ್ದಿಮೆದಾರರಾದ ಅಂಬಯ್ಯ ಗುತ್ತೇದಾರ್, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಾಳಗಿಯ ನಿಕಟಪೂರ್ವ ಅಧ್ಯಕ್ಷರಾದ ಮಹಾಂತೇಶ್ ಪಂಚಾಳ್, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಶಹಬಾದ್ನ ಅಧ್ಯಕ್ಷರಾದ ಶಿವಪುತ್ರ ಕರ್ಣಿಕ್, ಶ್ರೀ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಸೇವಂತಾ ಚೌಹಾಣ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಸಾವಿತ್ರಿ ಪಾಟೀಲ್ ಆಗಮಿಸಿದ್ದರು. ಗಾನಯಾನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಖ್ಯಾತ ಹಿಂದೂಸ್ತಾನಿ ಗಾಯಕರು ಹಾಗೂ ಆಕಾಶವಾಣಿ ಕಲಾವಿದರಾದ ಡಾಕ್ಟರ್ ರಮೇಶ್ ಕುಲಕರ್ಣಿ, ಸಂಗೀತ ಶಿಕ್ಷಕರು ಹಾಗೂ ಹಿಂದೂಸ್ತಾನಿ ಸಂಗೀತ ಕಲಾವಿದರಾದ ಮಳ್ಳಿ ಹನುಮಂತರಾವ್, ಕಲಬುರಗಿಯ ನಿವೃತ್ತ ಸಂಗೀತ ಶಿಕ್ಷಕರಾದ ಮಲ್ಲಿಕಾರ್ಜುನ್ ಭಜಂತ್ರಿ ಇವರಿಂದ ಹಿಂದೂಸ್ತಾನಿ ಗಾಯನ, ಕುಮಾರಿ ಅನನ್ಯ ಗೋಲ್ಡ್ ಸ್ಮಿತ್ ಇವರಿಂದ ಭರತನಾಟ್ಯ, ಶ್ರುತಿ ರಮೇಶ್ ಕುಲಕರ್ಣಿ ಆಕಾಶವಾಣಿ ಕಲಾವಿದರು, ಯಲ್ಲಾಲಿಂಗ ಡಾಂಗೆ ಜಂಬಗ ಹಾಗೂ ಶಿವಕುಮಾರ್ ಪಾಟೀಲ್ ಬೆಡಜುರ್ಗಿ ಇವರಿಂದ ದಾಸವಾಣಿ, ನಾಗಲಿಂಗಯ್ಯ ಶಾಸ್ತ್ರಿಗಳು ಸುಂಟನೂರ್ ಹಾಗೂ ರಾಜಯ್ಯ ಶಾಸ್ತ್ರಿಗಳು ರಟ್ಕಲ್ ಇವರಿಂದ ಕಥಾ ಕೀರ್ತನ, ಡಾಕ್ಟರ್ ಶಿವಶಂಕರ್ ಬಿರಾದಾರ್ ಕೋಟ್ನೂರ್ ಡಿ, ಶಿವಲಿಂಗಯ್ಯ ಮಠಪತಿ ಚೆಣಮಗೇರ ಹಾಗೂ ಭೀಮಾಶಂಕರ್ ಹುಗಾರ್ ಹೆರೂರ್ಬಿ ಇವರಿಂದ ಸುಗಮ ಸಂಗೀತ, ಕಲಬುರಗಿಯ ಆಕಾಶವಾಣಿ ಕಲಾವಿದರಾದ ಶಿವರುದ್ರಯ್ಯ ಗೌಡ್ಗಾಂವ್, ದತ್ತರಾಜ್ ಕಲ್ಶೆಟ್ಟಿ, ಸೈದಪ್ಪ ಸಪ್ಪನ್ಗೋಳ್ ಹಾಗೂ ಶಿವಾನಂದ್ ಮಂದೇವಾಲ್ ಕಲಬುರಗಿ ಇವರಿಂದ ತತ್ವಪದ ಸಂಗೀತ, ಮಹಾಲಿಂಗಯ್ಯ ಸ್ಥಾವರ್ಮಠ್ ಕಲಬುರಗಿ, ಕಲಬುರಗಿಯ ಆಕಾಶವಾಣಿ ಕಲಾವಿದರಾದ ಸೂರ್ಯಕಾಂತ್ ಡುಮ್ಮ ಹಾಗೂ ಶ್ರೀಶೈಲ್ ಕೊಂಡೆದ್ ಇವರಿಂದ ವಚನ ಗಾಯನ, ಕಲಬುರಗಿಯ ಆಕಾಶವಾಣಿ ಕಲಾವಿದರಾದ ಸೂರ್ಯಕಾಂತ್ ಪೂಜಾರಿ, ವಿನೋದ ದಸ್ತಾಪುರ್ ಹಾಗೂ ಆಕಾಶವಾಣಿ ಕಲಾವಿದರಾದ ವಿಜಯಲಕ್ಷ್ಮಿ ಎಸ್ ಕೆಂಗನಾಳ್ ಇವರಿಂದ ಜಾನಪದ ಸಂಗೀತ, ಹಿಂದೂಸ್ತಾನಿ ವಾದ್ಯ ಸಂಗೀತದಲ್ಲಿ ರಾಷ್ಟ್ರೀಯ ಕಲಾವಿದರಾದ ಪ್ರಶಾಂತ್ ಗೋಲ್ಡ್ಸ್ಮಿತ್ ಇವರಿಂದ ಕೊಳಲು ವಾದನ ಹಾಗೂ ಸಂಗೀತ ಶಿಕ್ಷಕರಾದ ಶಂಕರ್ ರುದ್ರವಾಡಿ ಇವರಿಂದ ಸಿತಾರ ವಾದನ ಪ್ರಸ್ತುತಪಡಿಸಲಾಯಿತು. ಇದೇ ವೇಳೆ 2025-26ನೇ ಸಾಲಿನ ಬ್ರಹ್ಮಶ್ರೀ ನಾರಾಯಣ ಗುರು ಪ್ರಶಸ್ತಿಯನ್ನು ಖ್ಯಾತ ಹಿಂದೂಸ್ತಾನಿ ಹಾಗೂ ಆಕಾಶವಾಣಿ ಕಲಾವಿದರಾದ ಡಾಕ್ಟರ್ ರಮೇಶ್ ಕುಲಕರ್ಣಿ, ಆಕಾಶವಾಣಿ ಎ ಟಾಪ್ ಶ್ರೇಣಿ ಅಂತಾರಾಷ್ಟ್ರೀಯ ಕಲಾವಿದರಾದ ಪಂಡಿತ್ ಜಡೇಶ್ ಬಿ ಹೂಗಾರ್, ನೂತನ ವಿದ್ಯಾಲಯದ ಸಂಗೀತ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಹೇಶ್ ಕುಮಾರ್ ಇ ಬಡಿಗೇರ್, ಖ್ಯಾತ ಸಂಗೀತ ಕಲಾವಿದರಾದ ಶಿವರುದ್ರಯ್ಯ ಸ್ವಾಮಿ ಕಲಬುರ್ಗಿ ಮಠ್ ಗೌಡ್ಗಾಂವ್, ಶಿವಲಿಂಗಯ್ಯ ಮಠಪತಿ ಚೆಣಮಗೇರ, ಆಕಾಶವಾಣಿ ಕಲಾವಿದರಾದ ಶ್ರೀಶೈಲ್ ಕೊಂಡೆದ್, ಖ್ಯಾತ ಸಂಗೀತ ಕಲಾವಿದರಾದ ಶಿವಕುಮಾರ್ ಬೆಡಜುರ್ಗಿ, ಖ್ಯಾತ ಪುರಾಣ ಪ್ರವಚನಕಾರರಾದ ರಾಚಯ್ಯ ಸ್ವಾಮಿ ರಟ್ಕಲ್, ಖ್ಯಾತ ತಬಲಾ ವಾದಕರಾದ ಅಂಬರೀಶ್ ಹೂಗಾರ್ ದೇಸಾಯಿ ಕಲ್ಲೂರ್, ಖ್ಯಾತ ಸಂಗೀತ ಕಲಾವಿದರಾದ ಸಿದ್ಧಾರ್ಥ ಡಿ ಚಿಮ್ಮ ಇದಲಾಯಿ, ವಿಜಯಲಕ್ಷ್ಮಿ ಎಸ್ ಕೆಂಗನಾಳ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿ ಸದಸ್ಯರಾದ ಭವನಸಿಂಗ್ ಎಂ ಠಾಕೂರ್, ಉತ್ತರ ಕರ್ನಾಟಕ ಕನ್ನಡ ದಿನಪತ್ರಿಕೆ ಕಲಬುರಗಿಯ ಪ್ರಧಾನ ವರದಿಗಾರರಾದ ದೇವೇಂದ್ರಪ್ಪ ಅವಂಟಿ, ಕಲ್ಯಾಣ ಭಾಗ್ಯ ಕನ್ನಡ ದಿನಪತ್ರಿಕೆ ಕಲಬುರಗಿಯ ಸಂಪಾದಕರಾದ ಅಂಬರಾಯ್ ಎಂ ಕೋಣೆ, ಹಿರಿಯ ನ್ಯಾಯವಾದಿಗಳಾದ ಪಿಎಸ್ ಮಠ್, ಖ್ಯಾತ ಕ್ರಿಕೆಟ್ ತರಬೇತುದಾರರಾದ ವಿಜಯ್ ಕುಮಾರ್ ರಾಠೋಡ್, ಕುರುಬಗೊಂಡ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಯಲಗೊಂಡ ಹಿರೇಕುರ್ಬರ್, ಅಫ್ಜಲ್ಪುರದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ತುಕಾರಾಮ್ ಗೌಡ ಪಾಟೀಲ್ ಭಾಸಗಿ, ಕಾಂಗ್ರೆಸ್ನ ಯುವ ಮುಖಂಡರಾದ ಧರ್ಮರಾಜ್ ಹೆರೂರ್, ಸಮಾಜ ಸೇವಕರಾದ ಸಿದ್ದಪ್ಪ ಇರ್ಬಾ ಹೊನ್ನಕಿರಣಗಿ, ಕ್ಷೇಮಲಿಂಗ್ ಶಂಕರ್ ಹೀರಾ ನರೋಣ, ನವಚೇತನ ಚಾರಿಟಬಲ್ ಟ್ರಸ್ಟ್ ಕಲಬುರಗಿ, ಪುಟ್ಟರಾಜ ಸಾಂಸ್ಕೃತಿಕ ಕಲಾ ಅಭಿವೃದ್ಧಿ ಸಂಸ್ಥೆ ಕಲಬುರಗಿ, ಎಂಸಿಎಸ್ ಕೋಳ್ಕೂರ್ ಮುಖ್ಯ ಗುರುಗಳಾದ ಜಯಶ್ರೀ ಎಸ್ ಕಟ್ಟಿ ಸಂಗಾವಿ,
ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಿಣ್ಣಿ ಸರ್ಪೋಸ್ ತಾಂಡಾದ ಸಹ ಶಿಕ್ಷಕರಾದ ರೇಖಾ ಗುತ್ತೇದಾರ್, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಡೋಂಗರ್ಗಾವ್ನ ಮುಖ್ಯ ಗುರುಗಳಾದ ಮಹದೇವ್ ಪಾಟೀಲ್, ಸರಕಾರಿ ಮಾದರಿ ಪ್ರಾಥಮಿಕ ಶಾಲೆ ಹೊನ್ನಕಿರಣಗಿಯ ಸಹ ಶಿಕ್ಷಕರಾದ ಚನ್ನಬಸಪ್ಪ ಪಾಟೀಲ್, ಸಿಆರ್ಪಿ ಜೇವರ್ಗಿ ಕಾಲೋನಿ ಕಲಬುರಗಿಯ ಮಲ್ಲಿಕ್ ಸಾಬ್ ನದಾಫ್ ಹಾಗೂ ಫರ್ತಾಬಾದ್ ವಲಯದ ಸಿಆರ್ಪಿ ಮೆಹಬೂಬ್ ಪಾಷಾ, ಹೊನ್ನಕಿರಣಗಿ ವಲಯದ ಸಿಆರ್ಪಿ ಲಕ್ಷ್ಮೀಕಾಂತ್ ದೇವ್ಕರ್, ಜಯನಗರ ಕಲಬುರಗಿ ದಕ್ಷಿಣ ವಲಯದ ಸಿಆರ್ಪಿ ಶಬ್ಬೀರ್ ಬಾದ್ಶಾ ವಾಲಿಕಾರ್, ಖಣದಾಳ್ ವಲಯದ ಸಿಆರ್ಪಿ ರಾಜೇಶ್ ಚೌಹಾಣ್, ಸರಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಸಾವಳಗಿಬ್ಬಿಯ ಮುಖ್ಯ ಗುರುಗಳಾದ ದೇವಯ್ಯ ಬಿ ಗುತ್ತೇದಾರ್, ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಜನತಾ ಕಾಲೋನಿ ಹೊನ್ನಕಿರಣಗಿಯ ಸಹ ಶಿಕ್ಷಕರಾದ ಶಿವಮಂಗಲ ಕೆ ಚಂಡ್ರಾಸಿ, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶರಣ ಸಿರಸಿಗೆಯ ಮುಖ್ಯ ಗುರುಗಳಾದ ದತ್ತಾತ್ರೇಯ ಎಸ್ ಸಾವಾಣಿ, ಸರಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಹೊನ್ನಕಿರಣಗಿಯ ಸಹ ಶಿಕ್ಷಕರಾದ ವಿಜಯಲಕ್ಷ್ಮಿ ಎಲ್ ಹಾಗೂ ಸರಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಶ್ರೀನಿವಾಸ್ ಸರಳಗಿಯ ಸಹ ಶಿಕ್ಷಕರಾದ ರಾಜೇಶ್ವರಿ ಚಿನ್ನಾಕಾರ್ ಇವರಿಗೆ 2025-26ನೇ ಸಾಲಿನ ಬ್ರಹ್ಮಶ್ರೀ ನಾರಾಯಣ ಗುರು ಪ್ರಶಸ್ತಿ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ನಾಗಲಿಂಗಯ್ಯ ಸ್ಥಾವರಮಠ್ ಸುಂಟನೂರ್ ನಿರೂಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಶ್ರೀ ಕನಕ ಪುರಂದರ ಕಲೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಲಾ ಸೇವಾ ಸಂಸ್ಥೆ ಕಲಬುರಗಿಯ ಅಧ್ಯಕ್ಷರಾದ ಬಸಯ್ಯ ಬಿ ಗುತ್ತೇದಾರ್ ತೆಲ್ಲೂರ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಆದ್ರೆ ಸಂಗೀತ ವಿದ್ಯೆ ಒಲಿಬೇಕಾದ ಯಾವ ಸರಸ್ವತಿ ಮಗ ಅವನಿಗೆ ಸಂಗೀತ ವಿದ್ಯೆ ಒಲಿತದೆ, ಎಲ್ಲರಿಗೂ ಒಲಿಯಕ್ಕೆ ಸಾಧ್ಯವಿಲ್ಲ. ಆ ವಿಚಾರ ಇಟ್ಕೊಂಡು ಇವತ್ತಿನ ದಿವಸ ನಾವೆಲ್ಲ ಮೈಸೂರು ಕಡೆ ಭಾಳ ಒಳ್ಳೆ ಕಲಾವಿದರ ಭಾಳ ಚೆನ್ನಾಗಿ ಹಾಡೋದು ಅಂತ ನಾವು ಮೊದಲು ಕೇಳ್ತಾ ಇದೀವಿ. ಆದ್ರೆ ಮೈಸೂರು ನಮ್ಮ ಮುಂದೆ ಹಾಡ್ಲಕ್ಕೆ ಕೂಡಲೇ ಅವ್ರು ನಮ್ಮ ಭಾಗದ ಜನರು ರೋಡ್ ಹೋಗ್ತಾರೆ ಮೈಸೂರು ಭಾಗದವ್ರು. ಯಾಕಂದ್ರೆ ಅಷ್ಟು ತಾಕತ್ತ ಅಷ್ಟೊಂದು ಗಂಡು ಮೆಟ್ಟಿನ ನಾಡು ಯಾವುದಾದ್ರೆ ಇದು ಕಲಬುರಗಿ ಜಿಲ್ಲೆ ತಂದ್ರು ಕೊಡೋದಪ್ಪ ನೀವು. ನಿಜವಾಗಿ ಕೂಡ ಇಲ್ಲಿ ಒಳ್ಳೆ ಕಲಾವಿದರು ಅದಾರ, ಒಳ್ಳೆ ಹಾಡೋರು ಅದಾರ. ಅದರಲ್ಲಿ ನಮ್ಮ ತಾಲೂಕಿನ ಬಹಳಷ್ಟು ಜನ ಒಳ್ಳೆ ನಮ್ಮ ಶಿವರುದ್ರಯ್ಯ ಸ್ವಾಮಿ ಗೌಡದವರು ಮತ್ತು ನಮ್ಮ ಗವಾಯಿಗಳಾಗಿರುವಂಥ ಶಿವಲಿಂಗ ಸ್ವಾಮಿ ಅವರು ಭಾಳ ಒಳ್ಳೆ ಕಲಾವಿದರು. ನಮ್ಮ ಶಿವರುದ್ರ ಸ್ವಾಮಿಗಳಂತ ದೊಡ್ಡ ಹೆಸರು, ನಮ್ಮ ದತ್ತರಾಜ್ ಕಲಶೆಟ್ಟರು ಕೂಡ ಭಾಳ ದೊಡ್ಡ ಹೆಸರು. ಅವರೆಲ್ಲ ಗಾಯನವನ್ನು ಮಾಡುವ ಸಂದರ್ಭದೊಳಗೆ ನಾವು ಕೇಳಿದ್ರೆ ನೀರಡಿಕೆ ಕೂಡ ಆಗಂಗಿಲ್ಲ, ಊಟನೂ ಕೂಡ ನೆನಪೇ ಇರಂಗಿಲ್ಲ. ಅಷ್ಟು ಚಂದ ಹಾಡುಗಳನ್ನು ಹಾಡ್ತಾರೆ. ಈ ಸಂಗೀತಕ್ಕೆ ಅನೇಕ ತನ್ನದೇ ಆದಂಥ ಇತಿಹಾಸ ಅದ. ಈ ಸಂಗೀತಕ್ಕೆ ಸಾವಿರ ವರ್ಷದ ಇತಿಹಾಸ ಅದ. ರಾಜ ಮಹಾರಾಜರ ದರ್ಬಾರದಲ್ಲಿ ಕೂಡ ಸಂಗೀತಕ್ಕೆ ಒಂದು ಸ್ಥಾನ ಇತ್ತು, ಸಂಗೀತ ಕಲಾವಿದರಿಗೆ ಒಂದು ಸ್ಥಾನ ಇತ್ತು. ರಾಜ ಮಹಾರಾಜರು ಕೂಡ ಸಂಗೀತ ಕಲಿಸೋರಿಗೆ ತಮ್ಮ ಆಸ್ಥಾನ ವತಿಯಿಂದ ಅನೇಕ ದಾನ ಧರ್ಮಗಳನ್ನು ಕೊಡ್ತಾ ಇದ್ರು. ಅದು ಕೂಡ ನಾವು ಮೊದಲಿಂದ ಕೂಡ ಕೇಳಿ ಬರ್ತಾ ಇದ್ದೀವಿ. ಇವತ್ತಿನ ದಿವಸ ಸರ್ಕಾರಗಳು ಸಂಗೀತ ಕಾರ್ಯಕ್ರಮಗಳಿಗೆ ದಾನ ಧರ್ಮ ಮಾಡಿದ್ರೆ ಮಾತ್ರ ಈ ಸಂಗೀತ ಕಾರ್ಯಕ್ರಮ ಪ್ರತಿ ವರ್ಷ ಕೂಡ ಪ್ರತಿ ತಿಂಗಳು ಕೂಡ ನಡೆಯುವಂತ ಕಾರ್ಯಕ್ರಮ ಆಗ್ತವೆ. ನಿಜವಾಗಿ ಕೂಡ ಮೊನ್ನೆ ನಮ್ಮ ಇವರಾಗಿರುವಂತ ನಮ್ಮ ಬಾಬುರಾವ್ ಕೋಬಾಳ್ ಅವರು ಕಾರ್ಯಕ್ರಮ ಮಾಡಿದ್ರೆ ನಾವು ಬರಬೇಕಾಗಿತ್ತು. ಅನಿವಾರ್ಯವಾಗಿ ಬೇರೆ ಒಂದು ಅನಿವಾರ್ಯದೊಳಗ ಕಾರ್ಯಕ್ರಮ ನಾವು ಸಿಕ್ಕಿದ್ವಿ, ನಾವು ಬರೋಕ್ಕಾಗಲಿಲ್ಲ. ನಮ್ಮ ಬಾಬುರವರು ಕೋಬಾಳ್ ಅವರು ಕೂಡ ಸಂಗೀತ ಇರಲಿ, ಸಾಮಾಜಿಕ ಕಾರ್ಯ ಇರಲಿ, ಯಾವುದೇ ಕಾರ್ಯ ಇರಲಿ, ಆ ಕೋಬಾಳ ಮಂತನ ಯಾವತ್ತೂ ಕೂಡ ಬಡ ಜನರ ಸಲುವಾಗಿ ಹೋರಾಟ ಮಾಡಿರುವಂತ ಕೀರ್ತಿ ಕೂಡ ನಮ್ಮ ಕೋಬಾಳ ಪರಿವಾರಕ್ಕೆ ಸಲ್ತದೆ. ಕಾರ್ಯಕ್ರಮ ನಡೀತು. ಗಾನಯನ ನಮ್ಮ ತೆಲುಗಿನ ಬಸಯ್ಯ ಗುತ್ತೇದಾರ್, ಮಲ್ಲಯ್ಯ ಗುತ್ತೇದಾರ್, ನನ್ನ ದೋಸ್ತ ಆಂಜನೇಯ ಗುತ್ತೇದಾರ್ ಕಾಣದಾಗಿ ಜ್ಞಾಪಕ ಬಂದಿಲ್ಲ. ಇವರು ಮಂಥನ ಹೆಂಗದ ಅಂದ್ರೆ ಗುತ್ತೇದಾರ್ ಮಂಥನ ಅಂದ್ರೆ ಸಂಪೂರ್ಣವಾಗಿ ಸಂಗೀತದಲ್ಲಿ ತೊಡಗಿಸ್ಕೊಂಡ ಮಂಥನ ಅದ. ಇದು ಗುತ್ತೇದಾರ್ ನಮ್ಮ ಕೆಲವರು ಗುತ್ತೇದಾರ್ ಮಂಥನ ಅಂತ ಹೇಳ್ತಿದ್ದೀನಿ. ಕಂಪ್ಲೀಟ್ ಆಗಿ ಸಂಗೀತದಲ್ಲಿ ತೊಡಗಿಸ್ಕೊಂಡ ಒಂದು ಮಂಥನ. ನನಗೆ ಕಣ್ಣಲ್ಲಿ ನೀರು ಬರೋದು ಒಂದೇ ಬಾಕಿ ಇತ್ತು. ಯಾಕಂದ್ರೆ ಎಲ್ಲರೂ ನಮ್ಮ ಎಲ್ಲರೂ ಮಲ್ಲಯ್ಯ ಗುತ್ತೇದಾರ, ಬಸಯ್ಯ ಗುತ್ತೇದಾರ ಅನ್ನುವಾಗ ನನ್ನ ಹೃದಯ ತುಂಬಿ ಬಂತು. ಯಾಕಂದ್ರೆ ನಮ್ಮ ಮನೆಯಲ್ಲಿ ಬೆಳೆದ ಹುಡುಗರು ಇವರು, ನಮ್ಮ ಮನೆಯಲ್ಲಿ ಬೆಳೆದ ಹುಡುಗರು ಜಿಲ್ಲಾ ಅಧ್ಯಕ್ಷನಾಗಿ 2 ಸಲ 3 ಸಲ ಆರಿಸಿ ಬಂದವನು ಸಹಿತ ಏನೇ ಸಣ್ಣ ವಿಷಯ ಇದ್ದೂ ನಮ್ಮಲ್ಲಿ ಬಂದೇ ಕೇಳಬೇಕು. ಈ ಸಣ್ಣ ವಿಷಯಕ್ಕೂ ನಮ್ಮಲ್ಲೇ ಪರಿಹಾರ ತಗೋಬೇಕು. ನಮಗೆ ತಂದೆಯ ಸ್ಥಾನ ಕೊಟ್ಟಿದ್ದಾರೆ ಆ ಮಂತಂದವರು. ದೊಡ್ಡ ಗುಣ ಅದ, ಆ ದೊಡ್ಡ ಗುಣದಿಂದಲೇ ಅವರು ಎತ್ತರಕ್ಕೆ ಬೆಳಲಿಕ್ಕಂತಾರೆ ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆ ಪಡ್ತೀನಿ. ಗಾನಯಾನ ಅಂದ್ರೆ ನಮ್ಮ ಬಸಯ್ಯ 40 ಮಂದಿಗೆ ಇವತ್ತು ಸನ್ಮಾನ ಮಾಡಿದ್ರು, 40 ಮಂದಿಗೆ ಪ್ರಶಸ್ತಿ ಕೊಟ್ಟರು. ಇವೆಲ್ಲ ದೊಡ್ಡ ಗುಣ. ಅವರು ಮನೆತನದಿಂದ ಬರ್ಕೊತ ಬಂದಿದೆ. ಅವ್ರು ಇನ್ನೂ ಎತ್ತರಕ್ಕೆ ಬೆಳೀಲಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲರಿಗೆ ಇರಲಿ. ತೆಲುಗು ನಮ್ಮ ಅಣ್ಣವ್ರು ಬಂದಾರೆ. ಇವತ್ತು ಆಯೋಜನೆ ಮಾಡಿದ್ದಾರೆ ನಮ್ಮ ಮಲ್ಲಯ್ಯ ಗುತ್ತೇದಾರ್ ಮತ್ತು ಬಸಯ್ಯ ಗುತ್ತೇದಾರ್. ಈ ಕನಕ ಪುರಂದರ ಈ ಒಂದು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸೇವಾ ಸಂಸ್ಥೆ
ನಿಜಾರ್ಥದಲ್ಲಿ ನಾರಾಯಣ ಗುರುಗಳ ತತ್ವವನ್ನು ಇಲ್ಲಿ ಪ್ರಸಾರ ಮಾಡಿದೆ ಅಂತ ನಾನು ಭಾವಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ ನಾರಾಯಣ ಗುರುಗಳ ದೊಡ್ಡ ಆಶಯ ಏನು ಅಂತ ಹೇಳಿದ್ರೆ ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಅಂತ. ಇವತ್ತು ಸಂಗೀತದಲ್ಲಿ 40 ಮಂದಿಯಷ್ಟು ಜನರನ್ನ ಬೇರೆ ಬೇರೆ ಕ್ಷೇತ್ರಗಳಲ್ಲಿರುವಂಥ ಸಾಧಕರನ್ನ ಅವರು ಸನ್ಮಾನ ಮಾಡಿದ್ರು. ಆ ಸನ್ಮಾನ ಮಾಡಿದಾಗ ಅವ್ರು ಯಾರು ಕೂಡ ಜಾತಿ ನೋಡಲಿಲ್ಲ, ಮತ ನೋಡಲಿಲ್ಲ, ಪಂಥ ನೋಡಲಿಲ್ಲ, ಶ್ರೀಮಂತ ಬಡವ ಎಂಬ ಭೇದವಿಲ್ಲದೆ ಅತ್ಯಂತ ಸೂಕ್ತ ವ್ಯಕ್ತಿಗಳನ್ನ ಹುಡುಕಿಕೊಂಡು ಬಂದು ಇಲ್ಲಿ ಸನ್ಮಾನ ಮಾಡಿದ್ದಾರೆ. ಇದು ನಾರಾಯಣ ಗುರುಗಳ ಆಶಯಕ್ಕೆ ಕೊಟ್ಟಂತ ಬೆಂಬಲ ಅಂತ ನಾನು ಭಾವಿಸ್ತೇನೆ. ಕಲೆಗೆ ಬೆಲೆ ಇಲ್ಲ ಅಂತ ಯಾವತ್ತೂ ಕೂಡ ಹೇಳ್ತೀವಿ. ನಿಜವಾಗಲೂ ಕಲೆಗೆ ಬೆಲೆ ಇಲ್ಲ. ಇದು ನಾನು ಕೂಡ ನಮ್ಮ ನಿಖಿಲ್ ಕುಮಾರಸ್ವಾಮಿಯವರು ಪಾದಯಾತ್ರೆ ಕಾರ್ಯಕ್ರಮ ಇತ್ತು, ರೈತರ ಹೋರಾಟ ಇತ್ತು, ಬೆಂಗಳೂರಲ್ಲಿ ಇರಬೇಕಾಗಿತ್ತು. ಆದರೆ ಇಂಥ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ನನ್ನನ್ನು ಉದ್ಘಾಟಕರಾಗಿ ಮಾಡಿದ್ದಕ್ಕಾಗಿ ನಾನು ಆ ಕಾರ್ಯಕ್ರಮವನ್ನು ಬಿಟ್ಟು ಇವತ್ತು ಕಲಾವಿದರನ್ನ ಸಾಹಿತಿಗಳನ್ನು ನೋಡಲು ಬಂದಿದ್ದೀನಿ. ತಮ್ಮೆಲ್ಲರ ಆಶೀರ್ವಾದ ಕೂಡ ನಮ್ಮೆಲ್ಲರ ಮೇಲೆ ಇರಲಿ. ತಮಗ ಭಗವಂತ ಒಳ್ಳೇದು ಕೊಡಲಿ. ಯಾಕಂದರೆ ತಮ್ಮ ಸಮಯವನ್ನು ನಾವು ಯಾವತ್ತೂ ಕೂಡ ಯಾವುದೇ ಕಾರ್ಯಕ್ರಮ ನಮಗೆ ಎಷ್ಟೇ ಒಂದು ಕಷ್ಟ ಇದ್ರೂ ಕೂಡ ಕಾರ್ಯಕ್ರಮ ಆಹ್ವಾನ ಮಾಡಿದಾಗ ತಾವು ಭಾಳ ಮನಸ್ಸಿನಿಂದ ಮತ್ತು ಪ್ರೀತಿಯಿಂದ ಹೋಗ್ತಿರ್ತಾರೆ. ಯಾಕಂದರೆ ಕಲೆ ಅಂತಂದರೆ ಪ್ರದರ್ಶನ ಮಾಡಲು ತಮಗೆ ಅಷ್ಟು ಮನಸ್ಸಿಂದ ಶಕ್ತಿಯಿಂದ ಎಲ್ಲರನ್ನೂ ಕೂಡ ಇವತ್ತು ಮನೋರಂಜನೆ ಮಾಡೋದಾಗಲಿ, ಇವತ್ತು ಅನೇಕ ಸಾಹಿತ್ಯ ನುಡಿಗಳನ್ನು ತಮ್ಮ ಮುಖಾಂತರ ಅನೇಕ ಭಕ್ತರು ಏನು ಕೇಳಿ ಆನಂದ ಪಡ್ತಾರೆ. ಅದಕ್ಕೆ ನಿಜವಾಗಲೂ ನಿಮ್ಮ ಒಂದು ಶ್ರೇಯಸ್ಸ ಈ ನಮ್ಮ ಕಲಬುರಗಿ ಜಿಲ್ಲೆಯಿಂದ ಇಂಥ ಒಂದು ಕಲಾವಿದರು ಇವತ್ತು ವಿಶೇಷವಾಗಿ ನಮ್ಮ ಸೇಡಮ್ಮ ತಾಲೂಕಿನಲ್ಲೂ ಕೂಡ ಅನೇಕ ಸಾಹಿತ್ಯಗಳು ಒಂದು ಕಲಾವಿದರಿದ್ದಾರೆ. ಅಲ್ಲೂ ಕೂಡ ಭಾಳಷ್ಟು ಕಲಾ ಕಾರ್ಯಕ್ರಮಗಳಲ್ಲಿ ನಾನು ಹೋಗಿದ್ದೀನಿ. ಭಾಳ ಆನಂದ ಆಗ್ತದೆ. ಯಾಕಂದರೆ ಇಂಥ ಒಂದು ವೇದಿಕೆ ಇವತ್ತು ಎಲ್ಲ ಒಂದು ಕಲಾವಿದರಿಗೆ ನೋಡಲು ಒಂದು ಅವಕಾಶ ಸಿಕ್ಕಿದೆ. ಮತ್ತು ನಿಮ್ಗೆ ನಿಜವಾಗಲೇ ಇವತ್ತು ಸನ್ಮಾನ ಎಷ್ಟು ಮಾಡಿದ್ರು ಕೂಡ ಕಡಿಮೆ ಎಂಬ ಮಾತನ್ನು ಕೂಡ ಈ ಸಂದರ್ಭ ಹೇಳಿ ಬಸಯ್ಯ ಗುತ್ತಿದವರು ಬಹಳ ಅದ್ಭುತವಾದಂಥ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. 2025-26ನೇ ಸಾಲಿನಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಪ್ರಶಸ್ತಿಯನ್ನು ಈ ಒಂದು ನಮ್ಮ ಕನಕ ಪುರಂದರ ಕಲೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಲಾ ಸಂಘದ ವತಿಯಿಂದ ಇವತ್ತಿನ ದಿವಸ ಕನ್ನಡ ಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಪ್ರಶಸ್ತಿ ಸ್ವೀಕರಿಸಿ ಹಾಗೂ ಸಂಗೀತ ಕಾರ್ಯಕ್ರಮದಲ್ಲಿ ಬಂದು ಸಂಗೀತ ಕಾರ್ಯಕ್ರಮವನ್ನು ಆಲಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೆ ತಮಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ, ಕಲಾವಿದರಿಗೂ, ಕವಿ ಸಾಹಿತಿಗಳಿಗೂ ಮತ್ತೊಮ್ಮೆ ನಮ್ಮ ಸಂಘದ ವತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ನನ್ನ ಹೆಸರು ಬಸಯ್ಯ ಗುತ್ತೇದಾರ್, ಈ ಸಂಸ್ಥೆಯ ಅಧ್ಯಕ್ಷ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.